Dear students, welcome to Coloravash Tutorials ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಹಿಂದಿ ತೃತೀಯ ಭಾಷೆಗೆ ಸಂಬಂಧಪಟ್ಟಂತಹ ರಾಜ್ಯ ಮಟ್ಟದ ಪಬ್ಲಿಕ್ ಪರೀಕ್ಷೆ ಏನು ನಡೀತಾ ಇದೆಯೋ ಆ ಪಬ್ಲಿಕ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗೆ ಮಾದರಿ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ. ಸೊ ಇದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ, ಯಾವುದೇ ಕಾರಣಕ್ಕೂ ಇದೇ ಪ್ರಶ್ನೆ ಪತ್ರಿಕೆ ಒರಿಜಿನಲ್ಲು ನಮಗೆ ಪಬ್ಲಿಕ್ ಪರೀಕ್ಷೆ ಬರುತ್ತೆ ಅಂತ ಅನ್ಕೋಬೇಡಿ. ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು ಇದನ್ನು ನೋಡಿಕೊಂಡು ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಯಾವ ಪಾಠದಿಂದ ಯಾವ ಪ್ರಶ್ನೆ ಬಂದಿದೆಯೋ ಅದನ್ನು ನೋಡಿಕೊಂಡು ಪ್ರಿಪ್ರೇಷನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ, ಸೊ ಈಗ ಈ ಒಂದು 8ನೇ ತರಗತಿಯ ಹಿಂದಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ನೀವು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಅಂತ ಹೇಳ್ತಾ, ಬನ್ನಿ ನೋಡೋಣ ಈಗ ಈ ಒಂದು ಹಿಂದಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಈಗ ಈ ಪ್ರಶ್ನೆ ಪತ್ರಿಕೆಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಕ್ವಶನ್ ಪೇಪರ್ ಹೇಗಿದೆ, ಈ ಪ್ಯಾಟರ್ನ್ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಫಸ್ಟ್ ಮೇನಲ್ಲಿ 16 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆಗಳಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಬೇಕಾಗುತ್ತೆ. ಇದಾದ ನಂತರ ಈ 16 ಪ್ರಶ್ನೆಗಳು ಬರ್ತಾ ಇದೆ ನೋಡಿ. 16 ಪ್ರಶ್ನೆಗಳಿಗೆ 4 ಸರಿಸಮಾನವಾದಂತಹ ಉತ್ತರಗಳಿರುತ್ತೆ. ಅದರಲ್ಲಿ ಒಂದು ಉತ್ತರ ಮಾತ್ರ ಸರಿಯಾದ ಉತ್ತರ ಇರುತ್ತೆ, ಅದನ್ನು ಆರಿಸಬೇಕಾಗುತ್ತೆ. ಮುಂದೆ ನೋಡ್ತಾ ಹೋಗೋಣ. ಅದಾದ ನಂತರ ಸೆಕೆಂಡ್ ಮೇನಲ್ಲಿ 1 ಅಂಕಕ್ಕೆ ಸಂಬಂಧಪಟ್ಟಂತೆ 4 ಕ್ವಶನ್ ಇರುತ್ತೆ, 4 ಅಂಕಗಳು. ಹಾಗೆ ಮೂರನೇ ಮೇನಲ್ಲಿ 2 ಅಂಕ, ಇದು ಅಂಕ ತಪ್ಪುಕೊಟ್ಟಿದ್ದಾರೆ. 2 ಅಂಕಗಳಿಗೆ ಸಂಬಂಧಪಟ್ಟಂತೆ 6 ಪ್ರಶ್ನೆಗಳಿರುತ್ತೆ, 12 ಅಂಕಗಳು. ಹಾಗೆ 4ನೇ ಮೇನಲ್ಲಿ 3 ಅಂಕಕ್ಕೆ ಸಂಬಂಧಪಟ್ಟಂತಹ 3 ಪ್ರಶ್ನೆ, ಅದರಲ್ಲಿ 9 ಅಂಕಗಳು. ಅದರಲ್ಲಿ ಒಂದೊಂದು ಮೇನಿಗೆ ಒಂದೊಂದು ಅಂಕಗಳಿರುತ್ತೆ. ಇದಾದ ನಂತರ 4 ಅಂಕದ ಒಂದು ಪ್ರಶ್ನೆ, ಅಂದರೆ ಒಂದು ಅನ್ಸಿನ್ ಪ್ಯಾಸೇಜ್ ಕೊಟ್ಟಿರ್ತಾರೆ. ಆ ಪ್ಯಾಸೇಜಲ್ಲಿ 4 ಪ್ರಶ್ನೆಗಳನ್ನ ಕೊಟ್ಟು ಈ ಪ್ಯಾಸೇಜಲ್ಲಿರುವಂತಹ ಉತ್ತರಗಳನ್ನೇ ನಾವು ಆರಿಸಿ ಬರೀಬೇಕಾಗುತ್ತೆ. ಅದಾದ ನಂತರ ಕೊನೆಯಲ್ಲಿ 31ನೇ ಪ್ರಶ್ನೆ ಬಂದು ಚುಟ್ಟಿ ಪತ್ರ. ನಿಮಗೆ 8ನೇ ತರಗತಿಯಲ್ಲಿ ಸುಧಾ ಹೆಸರಲ್ಲಿರುವಂಥ ಚುಟ್ಟಿ ಪತ್ರ ಇದೆ, ಅದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿರ್ತೀರಾ. ಮುಂದೆ ನೋಡ್ತಾ ಹೋಗೋಣ. ಅದಕ್ಕೆ 5 ಅಂಕಗಳು ಇರುತ್ತದೆ. ಈಗ ನಾವು ಒಂದೊಂದಾಗಿ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳು. ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ 16 ಪ್ರಶ್ನೆಗೆ ನಾವು ಏನು ಮಾಡಬೇಕಾಗುತ್ತೆ, 4 ಉತ್ತರಗಳನ್ನು ನೀಡಿದರೆ. ಮೊದಲನೇದು ಮೇರೆ ಪಾಸ್ ಏಕ್ ಉಪಾಯ ಹೈ ಅಂತ ಇದೆ. ಮೇರೆ ಪಾಸ್ ಏಕ್ ಉಪಾಯ ಹೈ. ಪಾಸ್ ಶಬ್ದ का समानार्थक शब्द, समानार्थक ಅಂದರೆ ಪರ್ಯಾಯವಾಚಿ. ಪಾಸ್ ಶಬ್ದ का समानार्थक शब्द है ನಜ್ದೀಕ್, ದೂರ್, ಪಾಸ, ಪರ್ ಅಂತ ಇದೆ. ಪಾಸ್ ಅಂದರೆ ಹತ್ತಿರ ಅಂತ, ನಜ್ದೀಕ್ ಉರ್ದು ಪದ ಇದು. ನಜ್ದೀಕ್ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ. ಇದಾದ ನಂತರ ಎರಡನೇದರಲ್ಲಿ ಅನುರೂಪದ ಥರ ಇರುತ್ತೆ. ಅನುರೂಪತ 9, 10ನೇ ತರಗತಿಗೆ ಬೇರೆ ಇರುತ್ತೆ. ಅದೇ ರೀತಿಯಾದಂತಹ ಲಿಂಗದಲ್ಲಿ ಕೊಟ್ಟಿದ್ದಾರೆ, ಲಿಂಗಕ್ಕೆ ಸಂಬಂಧಪಟ್ಟಂತೆ ಬಚ್ಚ, ಬಚ್ಚಿ. ಹಾಗಾದರೆ ಲಡ್ಕ ಅನ್ನೋ ಪದಕ್ಕೆ ನಾವು ಏನು ಬರಿಬೇಕಾಗುತ್ತೆ, ಒಂದು ಅನ್ಯಲಿಂಗ ಅಂದರೆ ಸ್ತ್ರೀಲಿಂಗ ಬರಿಬೇಕಾಗುತ್ತೆ. ಲಡ್ಕ, ಲಡ್ಕಿ, ಬಚ್ಚಿ, ಲಡ್ಕಿ ಅಂತ ಇದೆ. ಇಲ್ಲಿ ನಾವು ಮೊದಲನೇ ಪದಕ್ಕೆ ಸಂಬಂಧಪಟ್ಟಂತೆ 3ನೇ ಪದಕ್ಕೆ ಸರಿಯಾದ ಉತ್ತರ ಯಾವುದು, ಲಡ್ಕಿ. ಇದಾದ ನಂತರ 3ನೇ ಪ್ರಶ್ನೆ ಪೇಡ್ ಸೆ ಫಲ್ ಗಿರಾ. ಪೇಡ್ ಸೆ ಫಲ್ ಗಿರಾ ಇದರಲ್ಲಿ ಪೇಡ್ ಅನ್ನೋಕ್ಕೆ ರೇಖಾಂಕಿತ ಮಾಡಿದ್ದಾರೆ. ಈ ಒಂದು ಪದದ ಅನ್ಯವಚನ ಅಂದರೆ ಏಕವಚನ ಕೊಟ್ಟರೆ ಬಹುವಚನ ಬರಿಬೇಕು, ಬಹುವಚನ ಕೊಟ್ಟರೆ ಏಕವಚನ ಬರಿಬೇಕು. ಈ ಪೇಡ್ ಸೆ ಫಲ್ ಗಿರಾ ಅಂತ ಅನ್ನೋದು ಏಕವಚನ ಆಗಿದೆ. ಇದಕ್ಕೆ ಬಹುವಚನ ಏನು ಬರಿಬೇಕು ಅಂದರೆ ಕೆಲವರು ಪೇಡೇ ಬರೀತಾರೆ, ಕೆಲವರು ಪೇಡ್ ಅಂತ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಉತ್ತರ. ಆದರೆ ಪೇಡ್ಗೆ ಪೇಡ್ ಅಂತಲೇ ಬರಿಬೇಕು. ಯಾಕೆ ಆ ರೀತಿ ಆಗುತ್ತೆ ಅಂತ ಹೇಳಿದರೆ, ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಅಕಾರ ಅಂತ ಪುಲ್ಲಿಂಗ ಶಬ್ದ, ಪೇಡ್ ಅನ್ನೋದು ಆ ಇಂದ ಅಂತ್ಯ ಆಗುವಂತಹ ಪುಲ್ಲಿಂಗ ಶಬ್ದ ಆಗಿರೋದ್ರಿಂದ ಇದು ಚೇಂಜ್ ಆಗೋದಿಲ್ಲ. ಪೇಡ್ ಎಕ್ಸಾಂಪಲ್ ಘರ್ ಅಂತ ಕೊಡ್ತಾರೆ. ಘರ್ಗೆ ಅನ್ಯ ವಚನ ಏನಾಗಿರುತ್ತೆ, ಘರ್ಗೆ ಘರ್ ಅಂತಾನೆ ಬರಿಬೇಕು. ಅಂದರೆ ಆ ಇಂದ ಅಂತ್ಯ ಆಗುವಂತಹ ಪುಲ್ಲಿಂಗ ಶಬ್ದದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಹಾಗಾಗಿ ಪೇಡ್ಗೆ
ಅನ್ಯವಚನ ಯಾವುದಿರುತ್ತೆ ಪೇಡ್ ಅಂತಾನೆ ಬರಿಬೇಕಾಗುತ್ತೆ. 4ನೇ ಪ್ರಶ್ನೆ, ಅಕ್ಬರ್ ಖಿಲ್ ಖಿಲಾಕರ್ ಹಸ್ ಪಡೆ. ಖಿಲ್ ಖಿಲಾಕರ್ ಹಸ್ ಪಡೆನಲ್ಲಿ ವಾಕ್ಯ ಮೇ ಸಂಜ್ಞಾ ಕ್ಯಾ ಹೇ? ಸಂಜ್ಞಾ ಅಂದ್ರೆ ನಾಮಪದ. ನೌನ್ ಯಾವುದು ಅಂತ ಅಂದಾಗ ಯಾವ್ದು ಬರಿಬೇಕಾಗುತ್ತೆ? ಅಕ್ಬರ್. ಅಕ್ಬರ್ ಅನ್ನೋದೇನಾಗುತ್ತೆ? ನೌನ್ ಆಗುತ್ತೆ. ಇದರಲ್ಲಿ ಇನ್ನೂ ಏನೇನು ಬರುತ್ತೆ? ಖಿಲ್ ಖಿಲಾಕರ್ ಅಂತ ಇದೆ. ನಾನು ಇದರಲ್ಲೇ ಬೇರೆ ಬೇರೆ ವಿಶ್ಲೇಷಣೆ ಮಾಡ್ತಾ ಹೋದಾಗ ಖಿಲ್ ಖಿಲಾಕರ್ ಅನ್ನೋದು ದ್ವಿರುಕ್ತಿ ಆಗುತ್ತೆ. ಈ ಒಂದು ಪದವನ್ನು 2 ಸರಿ ಉಚ್ಚಾರಣೆ ಮಾಡೋದು ಖಿಲ್ ಖಿಲಾಕರ್ ಅನ್ನೋದು ದ್ವಿರುಕ್ತಿ ಆಗುತ್ತೆ. ಹಸ್ಪಡೆ ಅನ್ನೋದು ಕ್ರಿಯಾಪದ ಆಗುತ್ತೆ. ಒಂದು ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳಿರುತ್ತೆ. ಇದರಲ್ಲಿ ಮೊದಲನೇದರಲ್ಲಿ ಸಂಜ್ಞಾ ಇದೆ ಅಕ್ಬರು, ಖಿಲ್ ಖಿಲಾಕರ್ ದ್ವಿರುಕ್ತಿ ಇದೆ, ಹಸ್ಪಡೆ ಅನ್ನೋದು ಕ್ರಿಯಾಪದ ಇದೆ. ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಂಜ್ಞಾ ಯಾವುದು ಅಂದ್ರೆ ಅಕ್ಬರ್. 5ನೇ ಪ್ರಶ್ನೆ ಅನುರೂಪದ ತರನೇ ಇದೆ. ಚಂಪಾ ಅನ್ನೋದು ವ್ಯಕ್ತಿವಾಚಕ ಸಂಜ್ಞೆ ಆದ್ರೆ ನದಿ ಅನ್ನೋದೇನು ಅಂತ ಹೇಳಿ. ಇಲ್ಲಿ ಸಂಜ್ಞೆಗೆ ಸಂಬಂಧಪಟ್ಟಂತೆ ನಾಮಪದಗಳಿಗೆ ಸಂಬಂಧಪಟ್ಟಂತೆ 2 ಕ್ವಶನ್ಸ್ ಬರುತ್ತೆ. ಚಂಪಾ ಅನ್ನೋದು ವ್ಯಕ್ತಿವಾಚಕ ಸಂಜ್ಞೆ. ವ್ಯಕ್ತಿವಾಚಕ ಅಂದ್ರೆ ಪ್ರಾಪರ್ ನೌನ್. ವ್ಯಕ್ತಿವಾಚಕ ಅಂದ್ರೇನು? ಪ್ರಾಪರ್ ನೌನ್. ಆದ್ರೆ ಚಂಪಾ ಅನ್ನೋದು ಒಂದು ಹುಡುಗಿಯ ಹೆಸರು. ಹಾಗಾಗಿ ವ್ಯಕ್ತಿವಾಚಕ ಅಂದ್ರೆ ನದಿ ಅನ್ನೋದೇನು? ನದಿ ಅನ್ನೋದು ಕಾಮನ್ ನೌನ್ ಆಗುತ್ತೆ. ಕಾಮನ್ ನೌನ್ ಅಂದ್ರೆ ಯಾವುದು? ಜಾತಿವಾಚಕ ಸಂಜ್ಞಾ. ನದಿ ಅನ್ನೋದು ಯಾವುದೇ ನದಿ ಆಗಿರ್ಬೋದು. ಯಾವುದೇ ನದಿ ಆಗಿದ್ದಾಗ ಏನಾಗುತ್ತೆ? ಜಾತಿವಾಚಕ ಸಂಜ್ಞೆ ಆಗುತ್ತೆ. ಹಾಗಾಗಿ ಇದು ಸರಿಯಾದ ಉತ್ತರ ಜಾತಿವಾಚಕ ಸಂಜ್ಞೆ, ಕಾಮನ್ ನೌನ್. 6ನೇ ಪ್ರಶ್ನೆ, ಹಮ್ ಚಲ್ತೆ ಚಲ್ತೆ ಸ್ಕೂಲ್ ಪಹುಂಚತೆ ಹೇ. ಏನು? ಹಮ್ ಚಲ್ತೆ ಚಲ್ತೆ ಸ್ಕೂಲ್ ಪಹುಂಚತೆ ಹೇ ನಲ್ಲಿ ವಿರುಕ್ತಿ ಯಾವುದು? ದ್ವಿರುಕ್ತಿ ಯಾವುದು ಅಂದ್ರೆ ದ್ವಿರುಕ್ತಿ. ನನಗೆ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದೆ ದ್ವಿರುಕ್ತಿ ಅಂದ್ರೆ ಒಂದು ಪದವನ್ನು 2 ಸರಿ ಉಚ್ಚಾರಣೆ ಮಾಡುವಂಥದ್ದು. ದ್ವಿರುಕ್ತಿ ಯಾವುದು? ಚಲ್ತೆ ಚಲ್ತೆ. ಅದಕ್ಕೆ ಬಿ ಉತ್ತರ ಸರಿಯಾಗಿರುತ್ತೆ. ಅದೇ ರೀತಿ ನಾವು ಮತ್ತೆ ಇದನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಹಮ್ ಅನ್ನೋದು ಸರ್ವನಾಮ ಆಗುತ್ತೆ. ಪಹುಂಚತೆ ಹೇ ಅನ್ನೋದೇನಾಗುತ್ತೆ? ಕ್ರಿಯಾಪದ ಆಗುತ್ತೆ. ಸ್ಕೂಲ್ ಅನ್ನೋದು ಸಂಜ್ಞೆ ಆಗುತ್ತೆ. ಸಂಜ್ಞೆ ಅದರಲ್ಲೂ ಜಾತಿವಾಚಕ ಸಂಜ್ಞೆ ಆಗುತ್ತೆ. ನಾವು ಪ್ರತಿಯೊಂದು ವಾಕ್ಯದಲ್ಲೂ ನೋಡ್ತಾ ಹೋಗ್ಬೇಕು. ಇದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಅಂತ ತಿಳಿದಾಗ ನಾವು ಒಂದು ವಾಕ್ಯದಲ್ಲಿ ಏನನ್ನ ಗುರುತಿಸ್ಬೋದು ವ್ಯಾಕರಣಾಂಶದಲ್ಲಿ ಅನ್ನೋದನ್ನ ನಾವು ಸರಿಯಾಗಿ ನೋಡ್ತಾ ಹೋಗ್ಬೇಕು. ಅದಾದ ನಂತರ 7ನೇ ಪ್ರಶ್ನೆ, ಕರ್ಣ ಪದಕ್ಕೆ ಕರಾನ ಆದ್ರೆ ಇದೇನು? ಪ್ರೇರಣಾರ್ಥಕ ಪದ. ಏನಿದು? ಪ್ರೇರಣಾರ್ಥಕ ಪದ. ಕರ್ನಾಗೆ ಕರಾನ ಆದ್ರೆ ಪಢನಾಗೆ ಪ್ರಥಮ ಪ್ರೇರಣಾರ್ಥಕ ಬರಬೇಕಾಗುತ್ತೆ. ಪಢ ಅನ್ನೋದು ಧಾತು, ಪಡ್ವಾನ ಅನ್ನೋದು ದ್ವಿತೀಯ ಪ್ರೇರಣಾರ್ಥಕ, ಪಢಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ಆಗುತ್ತೆ. ಇದು ಸರಿಯಾದ ಉತ್ತರ. ಪಡ್ನಾನ ಅಂದ್ರೆ ಅರ್ಥ ಇಲ್ಲ ಇದು. ಹಾಗಾಗಿ ಪಢಾನ ಅನ್ನೋದು ಸರಿಯಾದ ಉತ್ತರ. ಇದಕ್ಕೆ ನಾವು ಪ್ರೇರಣಾರ್ಥಕ ಪದ ಅಂತ ಹೇಳ್ತೀವಿ. ಇದಿಷ್ಟು 7 ಪ್ರಶ್ನೆ ಆಗುತ್ತೆ. ಇದಾದ ನಂತರ ನಾವು ಮುಂದಿನ ಒಂದು 8ನೇ ಪ್ರಶ್ನೆ ನೋಡೋಕೆ ಹೋದಾಗ ಎಂಟನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ. 8ನೇ ಪ್ರಶ್ನೆಯಲ್ಲಿ ನಮಗೆ ಏನ್ ಬಂದಿದೆ? 8ನೇ ಪ್ರಶ್ನೆಯಲ್ಲಿ ನಮಗೆ ನಿಮ್ನಲಿಖಿತ में से ಶುದ್ಧ ವಾಕ್ಯ बनाइए. ಶುದ್ಧ ವಾಕ್ಯ ಅದು ಶುದ್ಧ ವಾಕ್ಯ ಅಂದ್ರೆ ಒಂದು ಚಿಕ್ಕದು ಏನಾಗ್ತಾ ಹೋಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ವಾಕ್ಯದಲ್ಲಿ ಅರ್ಥ ತಪ್ಪಿರ್ಬೋದು, ಏಕವಚನ ಬಹುವಚನ ಕೊಟ್ಟಿರ್ಬೋದು, ಸರಿಯಾಗಿ ಓದ್ತಾ ಹೋಗ್ಬೇಕು. ಲಿಂಗಗಳಲ್ಲಿ ಚೇಂಜ್ ಇರ್ಬೋದು. ಹಿಂದಿಯಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಲಿಂಗ ಇರೋದ್ರಿಂದ ಕಾ ಬರೆದ್ರೆ ತಪ್ಪಾಗುತ್ತೆ, ಕೀ ಬರೆದ್ರೆ ತಪ್ಪಾಗುತ್ತೆ. ಹಿಂದಿಯಲ್ಲಿ ಬಹಳ ಕಲಿಯುವಂಥ ವಿಷಯಗಳಿದೆ. ಇಲ್ಲಿ ನೋಡಿ, ಈ ವಾಕ್ಯದಲ್ಲಿ ಬೆಂಗಳೂರು ಕರ್ನಾಟಕ ರಾಜಧಾನಿ, ಇದು ರಾಜಧಾನಿ ಅಂತ ಅನ್ಕೊಳ್ರಿ. ರಾಜಧಾನಿ ಹೇ ನಲ್ಲಿ ನಿಮಗೆ ಕೇಳಿದ್ರೆ ಓ ಇದು ಸರಿ ಅಂತ ಅನ್ಸುತ್ತೆ. ಆದ್ರೆ ರಾಜಧಾನಿ ಅನ್ನೋದು ಸ್ತ್ರೀಲಿಂಗ ಪದ. ಏನು? ಸ್ತ್ರೀಲಿಂಗ ಪದ. ಆದ್ರಿಂದ ನಾವು ಇದನ್ನ ಕಾ ಬರೆಯೋದಿಲ್ಲ, ಇಲ್ಲಿ ಕೀ ಆಗ್ಬೇಕಾಗಿತ್ತು. ಅದಕ್ಕೆ ಇದು ತಪ್ಪು. ಬೀರ್ಬಲ್ ಅಕ್ಬರ್ ಕಾ ಮಂತ್ರಿ ಹೇ, ಇದನ್ನು ಸರಿ ಇದೆಯಲ್ಲ ಮೇಡಮ್ ಅಂತಂದ್ರೆ ಬೀರ್ಬಲ್ ಅಕ್ಬರ್ ಕಾ ಅಂತ ಹೇಳಲ್ಲ ನಾವು. ಇವರಿಬ್ರು ಒಂದು ಉನ್ನತ ಇದ್ದಂತ ವ್ಯಕ್ತಿಗಳಾಗಿರೋದ್ರಿಂದ ಅಕ್ಬರ್ ಬೀರ್ಬಲ್ ಕೆ ಮಂತ್ರಿ ಹೇ, ಇಲ್ಲಿ ಕಾ ಬರೋದಿಲ್ಲ, ಕೆ ಬರುತ್ತೆ. ಸೊ ಇದು ರಾಂಗ್. ಭೋಲು ಗಬ್ರಾ ಗೈ, ಭೋಲು ಅನ್ನೋದು ಹುಡುಗ, ಗಬ್ರಾ ಗೈ ಅಲ್ಲ, ಗಬ್ರಾ ಗಯಾ ಬರಿಬೇಕು. ಆದ್ರಿಂದ ಇದು ತಪ್ಪು. ಇನ್ನೊಂದು ಸಿ ಇದೆ, ಲಡ್ಕ ಪಲಂಗ್ ಸೆ ಗಿರಾ, ಹುಡುಗ ಮಂಚದಿಂದ ಬಿದ್ದ. ಇದು ಏನಾಗುತ್ತೆ? ಸರಿಯಾದ ಉತ್ತರ ಆಗುತ್ತೆ. ಲಡ್ಕ ಪಲಂಗ್ ಸೆ ಗಿರಾ ಅನ್ನೋದು ಸರಿಯಾಗುತ್ತೆ.
ನೋಡಿ ಮಕ್ಕಳೇ, ನಾವು ಹಿಂದಿಯಲ್ಲಿ ಇದೆಲ್ಲ ಕೇಳ್ತಾ ಎಲ್ಲದೂ ಸರಿ ಇದೆ ಅಂತ ಅನಿಸ್ತಾ ಇರುತ್ತೆ. ಜಸ್ಟ್ ಏನು, ಇದು ಕಾ ಇರೋದು ಕಿ ಆಗಬೇಕು, ಇದು ತಪ್ಪಾಗುತ್ತೆ. ಕಾ ಇರೋದು ಕೆ ಆಗಬೇಕು, ಇದು ತಪ್ಪ. ಇಲ್ಲಿ ಬೋಲು ಅನ್ನೋ ಹುಡುಗ, ಇಲ್ಲಿ ಗೈ ಅನ್ನೋ ಕ್ರಿಯಾಪದ ಆಗಿರೋದ್ರಿಂದ ಇದನ್ನು ಏನಾಗುತ್ತೆ, ರಾಂಗ್ ಆಗುತ್ತೆ. ಹಾಗಾಗಿ ಶುದ್ಧ ವಾಕ್ಯ ಬರಿಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನಾವು ವಾಕ್ಯಗಳನ್ನ ಓದಬೇಕಾಗುತ್ತೆ. ನಂತರ 9ನೇ ಪ್ರಶ್ನೆ, ಇನ್ಮೇಸಿ ಸಹಿ ವರ್ತನಿ ವಾಲ ಶಬ್ದ. ಇದರಲ್ಲಿ ನೋಡಿ, ಇಲ್ಲಿ ವಾಕ್ಯದಲ್ಲಿ ಶುದ್ಧ ರೂಪ ಬರಿಬೇಕು. ಇಲ್ಲಿ ವರ್ತನಿ ಅಂತಂದರೆ ಇದು ವರ್ತನಿ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ. ಏನು, ಕಬೂತರ್, ಕಬೋತರ್, ಕಬತರ್, ಕಬೂತರ್. ಇಲ್ಲಿ ನೋಡಿ, ಇದರಲ್ಲಿ ಸರಿಯಾಗಿರೋದು ಯಾವುದು ಅಂದರೆ ಇದು. ಇಲ್ಲೂ ಇದೆ ಸರಿ ಇದೆ ಅಂದರೆ ಇದು ರಸ್ವ ಊಕಿ ಮಾತ್ರ ಇದೆ, ಇಲ್ಲಿ ಊಕಿ ಮಾತ್ರ ಇದೆ. ಹಾಗಾಗಿ ಇದು ಸರಿಯಾದ ಉತ್ತರ. ಕಬೂತರ್ ಇದೆ, ಬಟ್ ಊಕಿ ಮಾತ್ರ ಬರಿಬೇಕು. ಆದ್ರಿಂದ ಆಪ್ಷನ್ ಎ ರೈಟ್ ಆನ್ಸರ್. 10ನೇದು, ಈ ಚಿತ್ರ ನೋಡಿ. ಈ ಚಿತ್ರ ನಿಮಗೆ ಹೂ ಅನಿಸ್ಬೋದು, ಹೂ ಅಲ್ಲ, ಇದು ಸೂರ್ಯ. ಈ ಚಿತ್ರ ಸೆ ಸಂಬಂಧಿತ ಶಬ್ದ ಲಿಖಿಯೇ ಅಂತ ಇದೆ. ಭವನ್ ಅಂದರೆ ಮನೆ, ಸೂರ್ಯ, ಪೇಡ್ ಅಂದರೆ ಮರ, ಬಾದಲ್ ಅಂದರೆ ಮೋಡ. ಹಾಗಾಗಿ ಇದು ಚಿತ್ರ ಸೂರ್ಯನ ಚಿತ್ರ. ಈ ಥರ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಇರುತ್ತೆ. ಯಾವುದಾದ್ರೂ ಕೊಡ್ಬೋದು, ಒಂದು ಮರದ ಚಿತ್ರ ಕೊಡ್ಬೋದು, ಒಂದು ಸ್ಕೂಲಿನ ಚಿತ್ರ ಕೊಡ್ಬೋದು, ಒಂದು ವ್ಯಕ್ತಿ, ಒಂದು ಸ್ತ್ರೀ, ಯಾವುದಾದ್ರೂ ಒಂದು ಚಿತ್ರವನ್ನು ಕೊಟ್ಟು ಇದನ್ನು ಗುರುತಿಸಿ ಅಂತ ಹೇಳಿ ಕೊಡ್ತಾರೆ. ಆಗ ನೀವೇನು ಮಾಡಬೇಕು, ಆ ಚಿತ್ರವನ್ನು ಗುರುತಿಸಿ ಸರಿಯಾದ ಉತ್ತರಕ್ಕೆ ನೀವು ವಿತ್ ಆಪ್ಷನ್ ಆನ್ಸರ್ ಬರೀಬೇಕು. 11ನೇ ಪ್ರಶ್ನೆ, ಉಲ್ಲು ಬನಾನಾ ಮುಹಾವರೆ ಕಾ ಅರ್ಥ. ಉಲ್ಲು ಬನಾನಾ ಅಂದರೆ, ಉಲ್ಲು ಅಂದರೆ ಗೂಬೆ, ಗೂಬೆ ನನ್ನ ಮಗನೇ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಗೂಬೆ ಅಂತಂದ್ರೆ ಏನು, ಮೂರ್ಖ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಕನ್ನಡದಲ್ಲಾದರೂ ಅಷ್ಟೇ, ಮೂರ್ಖ ಅನ್ನೋದಕ್ಕೇನೋ ಗೂಬೆ ಅಂತ ಹೇಳ್ತೀವಿ. ಗೂಬೆ ಅಂದರೆ, ಗೂಬೆ ಮಾಡೋದು ಅಂದ್ರೆ ಏನು, ಮೂರ್ಖನನ್ನಾಗಿ ಮಾಡೋದು. ಇದು ಅಕ್ಬರ್ ಬೀರ್ಬಲ್ ಪಾಠದಲ್ಲಿ ಬರುತ್ತೆ. ಒಂದು ಮುಹಾವರೆಯನ್ನು ಕೊಡ್ತಾರೆ, ಯಾವ್ದಾದ್ರು ಕೊಡ್ಬೋದು. ಆ ಮುಹಾವರೆಯ ಸಹಿ ಉತ್ತರವನ್ನು ನೀವು ಬರಿಬೇಕಾಗುತ್ತೆ. ಇಲ್ಲೊಂದು ಬಹುತ್ ಖುಷ್ ಹೋನಾ ಅಂತ ಇದೆ. ಬಹುತ್ ಖುಷ್ ಹೋನಾ ಅಂದರೆ ಫೂಲಾನ ಸಮಾನ ಅಂತ ಹೇಳ್ತೀವಿ. ಮುಹಾವರೆ ಅದಿರುತ್ತೆ, ಫೂಲಾನ ಸಮಾನ ಅಂತ ಇರುತ್ತೆ. ಫೂಲಾನ ಸಮಾನ ಮುಹಾವರೆ ಕಾ ಅರ್ಥ ಕ್ಯಾ ಹೈ ಅಂದರೆ ಇದನ್ನು ಬರಿಬೇಕಾಗುತ್ತೆ. ಇಲ್ಲಿ ಕೇಳಿರೋದು ಯಾವುದು, ಉಲ್ಲು ಬನಾನಾ ಅಂದಾಗ ನಾವೇನು ಮಾಡಬೇಕು, ಇದನ್ನ ಸರಿಯಾದ ಉತ್ತರ. 12ನೇ ಪ್ರಶ್ನೆ, ಉನ್ಮೆ ಏಕ್ ಶಬ್ದ ಥಾ ಕೆಟಲ್. ಇದು ಯಾವುದು, ಮಹಾತ್ಮ ಗಾಂಧಿ ಪಾಠದಲ್ಲಿ ಬಂದಿದೆ. ಇಲ್ಲಿ ಅಂಡರ್ಲೈನ್ ಮಾಡಿರೋದು ಯಾವುದು, ಏಕ್ ಅನ್ನೋ ಶಬ್ದಕ್ಕೆ. ಏಕ್ ಅನ್ನೋ ಶಬ್ದದಲ್ಲಿ ರೇಖಾಂಕಿತ್ ಅಂದರೆ ಅಂಡರ್ಲೈನ್ ಮಾಡಿರುವಂತಹ ಪದ ದ ವಿಲೋಮ ಶಬ್ದ ಬರೀರಿ. ವಿಲೋಮ ಅಂದ್ರೆ ಏನು, ಆಪೋಸಿಟ್. ಏನು ಬರಿಬೇಕು, ಆಪೋಸಿಟ್ ಬರಿಬೇಕು. ಅಂತಂದ್ರೆ ಏನು, ಏಕಿಗೆ ದೋ ಅಂತ ಬರಿಬಾರ್ದು. ಏಕ್ ಅಂದ ತಕ್ಷಣ ದೋ ಅಂತ ಹೇಳ್ತಾರೆ ಮಕ್ಕಳು. ದೋ ಅಲ್ಲ, ಏಕ್ ಅಂದ್ರೆ ಒಂದು, ಅದಕ್ಕೆ ವಿರುದ್ಧ ಪದ ಹಲವು ಅಂತ ಬರಿಬೇಕು. ಕನ್ನಡದಲ್ಲಿ ಏನು ಬರಿಬೇಕು, ಹಲವು. ಏಕ್, ಅನೇಕ್. ನೇಕ್ ಅಂದ್ರೆ ಒಳ್ಳೆಯ. ನೋಡಿ, ನೇಕ್ ಅಂತಾನು ಸರಿ ಅನ್ಸುತ್ತೆ, ಬಟ್ ನೇಕ್ ಅಂದ್ರೆ ಒಳ್ಳೆಯ ವ್ಯಕ್ತಿ, ನೇಕ್ ಆದ್ಮಿ ಅಂತ ಹೇಳ್ತಾರಲ್ಲ ಅದು. ಬಟ್ ಇಲ್ಲಿ ಏಕ್ ಶಬ್ದದ ವಿರುದ್ಧ ಪದ ಅನೇಕ್. 13ನೇ ಪ್ರಶ್ನೆ, ನಿಮ್ನಲಿಖಿತ ಶಬ್ದೋ ಮೇಸೆ ವ್ಯಕ್ತಿವಾಚಕ ಸಂಜ್ಞಾ. ವ್ಯಕ್ತಿವಾಚಕ ಅಂದ್ರೆ ನಾನು ಹೇಳಿದೆ ನೋಡಿ, ಸಂಜ್ಞಾದ ಮೇಲೆ 3 ಪ್ರಶ್ನೆನ ಕೇಳಿದ್ದಾರೆ. ವ್ಯಕ್ತಿವಾಚಕ ಅಂದ್ರೆ ಏನು, ಪ್ರಾಪರ್ ನೌನ್. ವ್ಯಕ್ತಿವಾಚಕ ಅಂದ್ರೆ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಯಾರು ಇದರಲ್ಲಿ, ಪುರುಷ್ ಅಂದ್ರೆ ಜಾತಿವಾಚಕ್, ದೇಶ್ ಜಾತಿವಾಚಕ್, ಪ್ರಯತ್ನ ಇದು ಪದ, ಭಾರತ್ ಅನ್ನೋದು ಒಂದು ದೇಶದ ಹೆಸರು. ಪರ್ಟಿಕ್ಯುಲರ್ ಆಗಿ ಭಾರತ ಅಂದ್ರೆ ಯಾವುದು ಅಂತ ಗೊತ್ತಾಗುತ್ತೆ. ಆಗ ಇದು ವ್ಯಕ್ತಿವಾಚಕ ಸಂಜ್ಞೆ ಆಗುತ್ತೆ. ಇವೆಲ್ಲ ಏನು, ಜಾತಿವಾಚಕ್, ಇದು ವ್ಯಕ್ತಿವಾಚಕ. ಹಾಗಾಗಿ ಇದು ಸರಿಯಾದ ಉತ್ತರ. ಇಲ್ಲಿವರೆಗೂ 13 ಪ್ರಶ್ನೆ ಆಯಿತು. ಇದಾದ ನಂತರ ನಾವು 14ನೇ ಪ್ರಶ್ನೆ ನೋಡ್ತಾ ಹೋಗೋಣ. 14ನೇ ಪ್ರಶ್ನೆ ನೋಡಬೇಕು ಅಂದರೆ 14ರಿಂದ 16 ಪ್ರಶ್ನೆ ನೋಡಬೇಕು ಅಂತಂದರೆ, 14ನೇ ಪ್ರಶ್ನೆ ಬಂದು क्रिया की विशेषता बताने वाला शब्द. क्रिया की विशेषता बताने वाला शब्द क्रिया विशेषण होता है. यानी उदाहरण के लिए क्या है, एक लड़का दौड़ रहा है. दौड़ना मतलब क्रियापद, दौड़ना क्रियापद. इस शब्द में वो लड़का कैसे दौड़ रहा है, बड़ी तेजी से दौड़ रहा है ಅಂತ ಇರುತ್ತೆ. ತುಂಬ ಜೋರಾಗಿ ಓಡ್ತಾ ಇದ್ದಾನೆ, ನಿಧಾನಕ್ಕೆ ಓಡ್ತಾ ಇದ್ದಾನೆ, ಕುಂಟ್ತಾ ಓಡ್ತಾ ಇದ್ದಾನೆ ಅಂತ ಹೇಳ್ತೀವಲ್ಲ. ಓಡುವ ಶಬ್ದಕ್ಕೆ ಒಂದು ವಿಶೇಷತೆ ಏನು,
ತೇಜಿ ಸೆ ಅಂದರೆ ಜೋರ್ ಸೆ, ಜೋರಾಗಿ ಭಾಳ ಫಾಸ್ಟಾಗಿ ಓಡ್ತಾ ಇದ್ದಾನೆ ಅಂತ ಹೇಳ್ತೀವಲ್ಲ, ಇದು ವಿಶೇಷಣ ಇರುತ್ತೆ. ಓಡುವುದರ ವಿಶೇಷಣ ತೇಜಿ. ಹಾಗಾಗಿ ಇಲ್ಲಿ ನಾವು क्रिया की विशेषता बताने वाला शब्द क्रिया विशेषण है. ಅಥವಾ ಒಂದು ವಾಕ್ಯ ಕೊಟ್ಬಿಟ್ಟು ಇದರಲ್ಲಿ ಕ್ರಿಯಾ ವಿಶೇಷಣ ಶಬ್ದ ಯಾವುದು ಅಂದಾಗ ನಾವು ಇದನ್ನು ಬರಿಬೇಕಾಗುತ್ತೆ. ಈ ರೀತಿಯಾಗಿಯೂ ಸಹ ಕೊಡ್ಬೋದು. ಇಲ್ಲಿ ಕ್ರಿಯಾ ವರ್ಬ್, ಕ್ರಿಯಾ ವಿಶೇಷಣ ಅಡ್ವರ್ಬ್, ವಿಶೇಷಣ ಅಡ್ಜೆಕ್ಟಿವ್, ಹಾಗೆ ಸಂಜ್ಞಾ ನೌನ್ ಆಗಿರುತ್ತೆ. ಇದರಲ್ಲಿ ಆ ಒಂದು ವಾಕ್ಯಕ್ಕೆ ಉತ್ತರ ಏನು ಅಂತ ಕೇಳಿದ್ದಾರೆ. 15ನೇ ಪ್ರಶ್ನೆ ಬಂದು ನಿಮ್ನಲಿಖಿತ ಪದ್ಯಾಂಶ ಮೇ ಪ್ರಯುಕ್ತ ತುಕಾಂತ್. ತುಕಾಂತ್ ಅಂತಂದ್ರೇನು? ರೈಮಿಂಗ್ ವರ್ಡ್ಸ್. ತುಕಾಂತ್ ಅಂದ್ರೇನು? ರೈಮಿಂಗ್ ವರ್ಡ್ಸ್. ರೈಮಿಂಗ್ ವರ್ಡ್ಸ್ ಅಂದರೆ ಪದ್ಯದ ಕೊನೆಯಲ್ಲಿ ಬರುತ್ತೆ. ಮಿಲಿ ಕಹಿ ಸೆ ಕೋಯಿ ಮಾಲಾ ಲೇಕರ್ ಉಸೆ ಕಂಠ ಮೇ ಡಾಲಾ. ಪದ್ಯದ ಕೊನೆಯಲ್ಲಿ ಮಾಲಾ ಮತ್ತು ಡಾಲಾ ಅನ್ನೋದೇನು ರೈಮಿಂಗ್ ವರ್ಡ್. ಒಂದೇ ರೀತಿಯಾದಂತಹ ಸೌಂಡ್ ಬರುತ್ತೆ. ಅದಕ್ಕೆ ಇದು ಯಾವುದು? ಆಪ್ಷನ್ ಎ ಮಾಲಾ ಮತ್ತು ಡಾಲಾ ಅನ್ನೋದು ಸರಿಯಾದ ಉತ್ತರ. ಮೊದಲನೇ ಮೇನಲ್ಲಿ ಕೊನೆಯದಾಗಿ 16ನೇ ಪ್ರಶ್ನೆ, ಇದು ಸಹ ಅನುರೂಪದ ಥರ ಇರುತ್ತೆ. ನಾಕ್ ಸೂಂಗ್ನ ಅಂದರೆ ನಾಕ್ ಸೆ ಹಮ್ ಸೂಂಗ್ತೆ ಹೇ. ಮೂಗಿನಿಂದ ನಾವೇನು ಮಾಡ್ತೀವಿ? ಸ್ಮೆಲ್ ನೋಡ್ತೀವಿ, ವಾಸನೆಯನ್ನು ಗ್ರಹಿಸ್ತೀವಿ. ಹಾಗಾದರೆ ಕಾನ್ ಸೆ ಕ್ಯಾ ಕರ್ತೆ ಹೇ? ಕಾನ್ ಮತ್ಲಬ್ ಕಿವಿ. ಕಿವಿಯಿಂದ ಏನು ಮಾಡ್ತೀವಿ? ಸುನ್ನ, ಕಿವಿಯಿಂದ ಕೇಳಿಸ್ಕೊಳ್ತೀವಿ. ಬೋಲ್ನಾ, ಈ ಬೋಲ್ನಾ ಎಲ್ಲಿ? ಮೂಸೆ ಬೋಲ್ನಾ. ಹಾತ್ ಸೆ ಲಿಖನಾ. ಬಡನಾ ಅಂದರೆ ಏರ್ತಾ ಹೋಗೋದು, ಬಟ್ ಇಲ್ಲಿ ಬೋಲ್ನಾ ಮೂಸೆ ಬೋಲ್ನಾ, हाथ से लिखना. लेकिन यहाँ कान है, कान से हम क्या करते हैं? सुनते हैं. इसलिए है सही उत्तर है ऑप्शन डी, सुनना सही उत्तर है. इसके बाद हम देखते हैं कि दूसरे मेन में क्या होता है. पहले हम प्रश्न को देखते हैं. प्रश्न ऐसे होता है कि पहला प्रश्न, एक दिन बोलू क्या कर रहा था. ನಾನು ಇದಕ್ಕೆ ಉತ್ತರನ ಇಲ್ಲಿ ಮಾಡಿದ್ದೀನಿ. एक दिन बोलू क्या कर रहा था. बोलू क्या कर रहा था. एक दिन बोलू आंगन में बैठकर दूध पी रहा था. ಏನು ಮಿರ್ಚ್ ಮಸಾಲ ಪಾಠದಲ್ಲಿ ಬರುತ್ತೆ. ಏನು ಮಾಡ್ತಾ ಇದ್ದ ಅವನು? ಹಾಲನ್ನು ಕುಡಿತಾ ಇದ್ದೆ. ನೋಡಿ ಇಲ್ಲಿ ಕ್ಯಾ ತೆಗಿಬೇಕು, ದೂದ್ ಅಂತ ಬರೆದ್ರೆ ಆಯಿತು. ಏನು ನಾವು ಕ್ಯಾ ಅನ್ನುವಂತಹ ಶಬ್ದವನ್ನು ತೆಗಿಬೇಕು. ಸರಿ, ಒಂದು ನಿಮಿಷ. ಕ್ಯಾ ಅನ್ನೋದು ತೆಗೆದ್ಬಿಟ್ಟು ನಾವೇನು ಮಾಡಬೇಕು? ದೂದ್ ಪಿ ರಹಾ ಥಾ ಅನ್ನೋದನ್ನ ನಾವು ಬರಿಬೇಕಾಗತ್ತೆ. ಅಷ್ಟು ಬರೆದ್ರೆ ಸಾಕು. ಎರಡನೇ ಪ್ರಶ್ನೆ ಬಂದು ಎರಡನೇ ಪ್ರಶ್ನೆ ಒಂದು ನಿಮಿಷ. ಎರಡನೇ ಪ್ರಶ್ನೆ ಬಂದು ಅಂದರೆ 18ನೇ ಪ್ರಶ್ನೆ, ಮೇಜರ್ ಕೋ ತುರಂತ್ ಕಿಸ್ಕಾ ಸ್ಮರಣ ಆಯ. ಕಿಸ್ಕಾ ಅಂತ ಅಂದ್ರೆ ಏನು? ನಾವೇನು ಮಾಡಬೇಕು? ಕಿಸ್ಕಾ ಅಂತ ಅಂದರೆ ಕಿಸ್ಕಾ ಅಂದರೆ ಮಾತೃಭೂಮಿಕ ಸ್ಮರಣಾಯ. ಮತ್ತು ಮಾಕ ಅಂತ ಅನ್ಬೇಡಿ, ಅವ್ರಿಗೆ ಅಮ್ಮನ ನೆನಪು ಬರೋದಿಲ್ಲ. ಮೇಜರ್ಗೆ ಯಾರ್ದು? ಆಶಾರಾಮ್ ತ್ಯಾಗಿ ಅವರಿಗೆ ಫಸ್ಟ್ ನೆನಪು ಬರೋದು ಯಾರ್ದು? ತನ್ನ ಮಾತೃಭೂಮಿಯ ಬಗ್ಗೆ ನೆನಪು ಬರುತ್ತೆ. ಇದಾದ ನಂತರ 19ನೇ ಪ್ರಶ್ನೆ ಬಂದ್ಬಿಟ್ಟು ಬಿಲ್ಲಿ ಕ್ಯಾ ಲೇಕರ್ ಆಯಿ. ಕ್ವಶನ್ ಪೇಪರ್ ನೋಡೋಣ ನಾವು. ಕ್ವಶನ್ ಪೇಪರ್ ನೋಡೋದಾದರೆ ನಾವು ಏನು ಅಂದರೆ ಇಲ್ಲಿದೆ 19ನೇ ಪ್ರಶ್ನೆ, ಬಿಲ್ಲಿ ಕ್ಯಾ ಲೇಕರ್ ಆಯಿ. 20ನೇದು ಯುವಕ್ ಕೈಸಾ ಥಾ. ಈಗ ನಾವು 19 ಮತ್ತು 20ನೇ ಪ್ರಶ್ನೆಗೆ ಹೋದರೆ, बिल्ली क्या लेकर आई. बिल्ली एक रोटी लेकर आई. क्या लेकर आई. बिल्ली एक रोटी लेकर आई. युवक कैसा था. युवक बुद्धिमान था. पोयम ಇದೆಯಲ್ಲ, ಐಸಾಕ್ ನ್ಯೂಟನ್ ಪೋಯಮ್ ಇದೆಯಲ್ಲ, ಅದರಲ್ಲಿದೆ ಏಕ ಯುವಕ ತಾ ಬುದ್ಧಿಮಾನ್ ಅಂತ. ಯುವಕ್ ಕೈಸಾ ಥಾ, ಬುದ್ಧಿಮಾನ್ ಥಾ. ಇದು
ಎರಡನೇ ಮೇನಲ್ಲಿರುವಂಥ 4 ಪ್ರಶ್ನೆ ಆಯಿತು. ಇದಾದ ನಂತರ ಮೂರನೇ ಮೇನಲ್ಲಿ ನೋಡೋಣ. ಮೂರನೇ ಮೇನಲ್ಲಿ 6 ಪ್ರಶ್ನೆ ಬರುತ್ತೆ. 2 ಅಂಕಕ್ಕೆ ಸಂಬಂಧಪಟ್ಟಂತೆ 6 ಪ್ರಶ್ನೆ ಬರುತ್ತೆ. ಅಮೃತ್ಸರ್ ಕೆ ಆಸ್ಪತ್ರೆ ಮೇ ಮೇಜರ್ ಕೆ ಅಂತಿಮ ಶಬ್ದ ಕ್ಯಾ ಥೇ. ಇದು ನಿಮಗೆ ನೋಡಲಿಕ್ಕೆ 1 ಅಂಕದ ಪ್ರಶ್ನೆ ಅನಿಸುತ್ತೆ. ಇದು 1 ಅಂಕದ ಪ್ರಶ್ನೆ ಅಲ್ಲ, 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇದರಲ್ಲಿ ಅವರು ಕೊನೆ ಕ್ಷಣದಲ್ಲಿ ಏನು ಮಾಡಿದ್ರು, ಅಮೃತ್ಸರ್ ಕೆ ಆಸ್ಪತ್ರೆ ಮೇ ಮೇಜರ್ ಕೆ ಅಂತಿಮ ಶಬ್ದ ಥೇ ಅವ್ರ ಅಮ್ಮಂಗೆ ಹೇಳಿ ಅಂತ ಹೇಳ್ತಾರೋ, ಅಲ್ಲಿರೋಂತಹ ವ್ಯಕ್ತಿಗಳಿಗೆ ಹೇಳ್ತಾರೆ, मेरे माँ से कहो मेरी माँ से कहो तुम्हारे बेटे ने गोलियां सीने पर ही खाई है पीठ पर नहीं ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದು ಕೊನೆಯ ಶಬ್ದ ಆಗಿರುತ್ತೆ. ಹಂಗಂದು अंतिम सांस लेते हैं. उसके बाद गांधी जी पर नाटकों का क्या प्रभाव पड़ा. ಮಹಾತ್ಮ ಗಾಂಧಿ ಪಡದಲ್ಲಿ ಇದೆಯಲ್ಲ, ಏನು ಪ್ರಭಾವ ಬಿತ್ತು. ಅವರು 2 ನಾಟಕಗಳನ್ನ ಓದ್ತಾರೆ. ಒಂದು ಯಾವುದು ಶ್ರವಣ ಕುಮಾರ್ ಅನ್ನೋ ನಾಟಕ, ಇನ್ನೊಂದು ಸತ್ಯ ಹರಿಶ್ಚಂದ್ರನ ನಾಟಕವನ್ನು ನೋಡ್ತಾರೆ. ಆ 2 ನಾಟಕಗಳನ್ನು ನೋಡಿ ಇವರಿಗೆ ಏನು ಅಸರ್ ಅಂದ್ರೇನು, ಪ್ರಭಾವ, ಏನು ಪ್ರಭಾವ ಬೀರ್ತು ಅಂತಂದರೆ, ಮುझे भी ಶ್ರವಣ್ ಕುಮಾರ್ ಜೈಸೆ ಬನ್ನಾ ಹೈ. ಏನು ಅವರು ಆ ನಾಟಕವನ್ನು ನೋಡಿದ ನಂತರ ಆ ಒಂದು ಹುಡುಗ ಇರ್ತಾನಲ್ಲ ಶ್ರವಣ ಕುಮಾರ್, ಅವನು ಯಾವ ರೀತಿ ತಂದೆ ತಾಯಿಗಳನ್ನ ಕರ್ಕೊಂಡು ಹೋಗ್ತಾನೆ ಅಂತಹ ನಾಟಕವನ್ನು ನೋಡಿದಾಗ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಒಂದು ನಾಟಕ ನೋಡಿ ನಾನು ಸಹ ನನ್ನ ತಂದೆ ತಾಯಿಯ ಸೇವೆ ಮಾಡಬೇಕು, ನಾನು ಶ್ರವಣಕುಮಾರನ ರೀತಿ ಬೆಳಿಬೇಕು ಅಂತ ಹೇಳಿ ಒಂದು ಇವರಿಗೆ ಅನಿಸುತ್ತೆ. ಅದೇ ರೀತಿ ಇನ್ನೊಂದು ನಾಟಕ ನೋಡ್ತಾರೆ, ಅದು ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡ್ತಾರೆ. ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿದಾಗ ಅವರಿಗೆ ಏನು ಸಚ್ಚಾಯಿ ಕಾ ಪಾಲನ್ ಕರ್ನಾ ಹೈ, ಸತ್ಯದ ಮೇಲೆ ನಡಿಬೇಕು, ಸತ್ಯತೆಯನ್ನು ನಾನು ಯಾವತ್ತೂ ಸಹ ಬಿಡಬಾರ್ದು ಅನ್ನುವಂತಹ ಒಂದು ಇದು ಅವರ ಮನಸ್ಸಿನಲ್ಲಿ ಬರುತ್ತೆ. ಈ 2 ನಾಟಕದಿಂದ ಅವರು ಕೊನೆಯ ತನಕ ಏನು ಸತ್ಯವನ್ನು ಬಿಡಲಿಲ್ಲ, ಹಾಗೆ ಯಾವತ್ತೂ ಸಹ ಸುಳ್ಳು ಹೇಳಬಾರ್ದು ಅನ್ನೋಂಥ ಇದು ಬರುತ್ತೆ. ಇದು ಗಾಂಧೀಜಿಯವರಿಗೆ ಈ 2 ನಾಟಕದಿಂದ ಬೀರ್ತಕ್ಕಂತಹ ಪ್ರಭಾವ. ಇದಾದ ನಂತರ ಇನ್ನೂ ಒಂದು ನಾವು ಪ್ರಶ್ನೆ ನೋಡ್ತಾ ಹೋದರೆ 23ನೇ ಪ್ರಶ್ನೆ ಬಂದು ಸಮಾಚಾರ ಪತ್ರ ಮೇ ಕೌನ್ ಕೌನ್ ಸೆ ವಿಷಯ ಹೈ. ಯಾವುದಿದೆ ಸಮಾಚಾರ ಪತ್ರದಲ್ಲಿ ಯಾವ ವಿಷಯ ಇದೆ ಅಂತ ಅಂದಾಗ, ಸಮಾಚಾರ ಪತ್ರದಲ್ಲಿ ಏನೇನು ವಿಷಯ ಇರುತ್ತೆ ನೀವು ಕಾಮನ್ ಆಗಿ ಬರಿಬೋದು. ಯಾಕಂದರೆ ಪೇಪರ್ ನ್ಯೂಸಲ್ಲಿ ಏನೇನು ಬರುತ್ತೆ ಅನ್ನೋದು ನೋಡೋದಾದರೆ, ಸಮಾಚಾರ ಪತ್ರ ಮೇ समाचार पत्र में देश विदेश की घटनावली का विवरण, इसमें खेलकूद, सिनेमा, मौसम, नौकरी संबंधित विज्ञापन ಅಂದರೆ एडवर्टाइजमेंट, बाजार का भाव, शेयर मारुकಟ್ಟೆ, कृषि, व्यापार संबंधी सूचनाएं मिलती है. ಇದಿಷ್ಟು ಸಹ ಏನು ಸಮಾಚಾರ ಪತ್ರದಲ್ಲಿ ಸಿಗುತ್ತೆ. ಇದಾದ ನಂತರ 24ನೇ ಪ್ರಶ್ನೆ ಬಂದು ಬಾದಲ್ ಕೈಸೆ ಬಂತೆ ಹೇ, ವರ್ಷ ನಹಿ ತೋ ಜೀವನ್ ನಹಿ ಅನ್ನೋ ಪಾಠದಲ್ಲಿ ಬರುವಂತಹ ಪ್ರಶ್ನೆ. ಯಾವ ರೀತಿಯಾಗಿ ಬಾದಲ್ ಅಂದ್ರೆ ಏನು, ಮೋಡಗಳು ಹೇಗಾಗುತ್ತೆ ಅಂತ ಅಂದಾಗ, ಸಮುದ್ರ, झील, तालाब और नदियों का पानी सूरज की गर्मी से भाष्प बनकर ऊपर उठता है तो इस भाष्प से बादल बनते हैं. ಯಾವ ರೀತಿಯಾಗಿ ನದಿ ನೀರು ಮೇಲೆ ಆವಿಯಾಗಿ ಅದು ಏನಾಗುತ್ತೆ ಮೋಡದ ರೂಪದಲ್ಲಿ ನಂತರ ಮಳೆ ಬರುತ್ತೆ ಅನ್ನೋದು. ಬಾದಲ್ ಕೈಸೆ ಬರುತ್ತೆ ಅಂದರೆ 2 ವಾಕ್ಯದಲ್ಲಿ ನೀವು ಬರಿಬೇಕಾಗುತ್ತೆ. ಇದು 24ನೇ ಪ್ರಶ್ನೆ ಆಯಿತು. 24ನೇ ಪ್ರಶ್ನೆಯ ನಂತರ ನಾವು 25ನೇ ಪ್ರಶ್ನೆಯನ್ನು ನೋಡೋದಾದರೆ, 25 ಮತ್ತು 26ನೇ ಪ್ರಶ್ನೆ ನೋಡೋದಾದರೆ, ಇಪ್ಪತ್ತ 5 ಮತ್ತು 26ನೇ ಪ್ರಶ್ನೆ संतुलित आहार का मतलब क्या है. संतुलित आहार का मतलब क्या है ಮತ್ತೆ ಬೀರ್ಬಲ್ के अनुसार घोड़े के मालिक की 2 शर्तें क्या थी ಅನ್ನೋದಾದರೆ ಅದಕ್ಕೆ ಉತ್ತರ ನೋಡೋಣ. संतुलित आहार का मतलब क्या है ಅಂದರೆ ಯಾವ ರೀತಿಯಾದಂತಹ ಫುಡ್ಡನ್ನು ನಾವು ಸೇವಿಸಬೇಕು, ನಮ್ಮ ಒಂದು ಸಂತುಲಿತ ಆಹಾರವನ್ನು ಸೇವಿಸಿದಾಗ ಏನಾಗುತ್ತೆ, ಹಾಗಾದರೆ ಸಂತುಲಿತ ಆಹಾರ ಅಂದರೆ ಏನು ಅಂತ ನೋಡೋದಾದರೆ ನಾವೇನು ಮಾಡಬೇಕು, ಶರೀರಕ್ಕೆ शरीर को स्वस्थ रखने के लिए और सदृढ़ रखने के लिए सही मात्रा में प्रोटीन, विटामिन, खनिज,
ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಎಲ್ಲದೂ ಇರಬೇಕು. ನಾವೊಂದು ಆಹಾರವನ್ನು ಸೇವನೆ ಮಾಡ್ತೀವಿ ಅಂದರೆ ಒಂದೇ ರೀತಿಯ ಆಹಾರವನ್ನು ನಾವು ಉಪಯೋಗಿಸಬಾರ್ದು. ಕರೆಕ್ಟ್ ಒಂದು ಫುಡ್ ಉಪಯೋಗಿಸ್ಬೇಕು ಅಂದರೆ ಅದರಲ್ಲಿ ನಮಗೇನಿರಬೇಕು, ಪ್ರೋಟೀನು, ವಿಟಮಿನ್ನು, ಖನಿಜ, ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಎಲ್ಲ ಇಂದ ಸೇರಿರ್ತಕ್ಕಂಥ ಆಹಾರವನ್ನು ನಾವೇನು ಮಾಡಬೇಕು, ಸೇವನೆ ಮಾಡಬೇಕು. ಇದನ್ನೇ ನಾವು ಸಂತುಲಿತ ಆಹಾರ ಅಂತ ಕರಿತೀವಿ. ಅದಾದಮೇಲೆ 26ನೇ ಕೊನೆ ಪ್ರಶ್ನೆ ಇಮೇನಲ್ಲಿ, ಬೀರ್ಬಲ್ ಕೆ ಅನುಸಾರ ಘೋಡೆ ಕೆ ಮಾಲಿಕ್ ಕಿ 2 ಶರ್ತೆ ಕ್ಯಾ ಥಿ. 2 ಶರ್ತ್ ಇರ್ತಾರೆ. ಅವನು ಬೀರ್ಬಲ್ ಹೋಗಿ ಕೇಳ್ಕೊಂಬರ್ತಾನಲ್ಲ, ಅವ್ನು ಬಂದು ಹೇಳ್ತಾನೆ ಯಾವುದು ಶರ್ತೆ ಅಂತ ಅಂದಾಗ, ಪಹಲಿ ಶರ್ತ್ ತೋ ಘೋಡಾ ಲಾನೆ ಕೆ ಲಿಯೆ ಖುದ್ ರಾಜಾ ಕೋ ಜಾನಾ ಪಡೇಗಾ. ಅಕ್ಬರ್ಗೆ ಹೋಗ್ಬೇಕು ಅನ್ನೋದು ಮೊದಲನೇ ಶರ್ತು. ಅವನು ಅಕ್ಬರು ಭಾಳ ಬೇಗ ಒಪ್ಕೊಳ್ತಾನೆ. ಓ ಇವತ್ತು ಬಡಿ ಆಸಾನ್ ಕಿ ಶರ್ತ್ ಹೈ ಅಂತ. ಎರಡನೇ ಶರ್ತ್ ಏನು ಅಂತಂದರೆ, ಷರತ್ತು ಯಾವುದು, दूसरी शर्त है घोड़े लाने के लिए सप्ताह की 7 दिनों के अलावा 7 ದಿನಗಳಲ್ಲದೆ ಬರುವಂತಹ ಇನ್ನೊಂದು ದಿನ. ಯಾವಾಗ ಬರ್ಲಿಕ್ಕೆ ಸಾಧ್ಯನಾ, 7 ದಿನ ಆದಮೇಲೆ ಬರ್ಲಿಕ್ಕೆ ಆಗೋದಿಲ್ಲ. ಅವತ್ತಿನ ದಿನ ನೀವೇ ಹೋಗಿ ಖುದ್ದೋಗಿ ತರಬೇಕು ಅಂದಾಗ ಅವನು ಹುಲ್ಲು ಆಗ್ಬಿಡ್ತಾನೆ, ಅಂದರೆ ಮೂರ್ಖನಾಗ್ತಾನೆ. ಇವು 2 ಷರತ್ತುಗಳನ್ನ ಇಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಬೀರ್ಬಲ್ ಹೇಳ್ತಾನೆ. ಇದಾದ ನಂತರ ನಾವು 3ನೇ ಮೇನ್ ನೋಡ್ತಾ ಹೋಗೋಣ. 3ನೇ ಮೇನಲ್ಲಿ 3ನೇ ಮೇನ್ ಪ್ರಶ್ನೆ ನೋಡೋಣ. ಫಸ್ಟು 3ನೇ ಮೇನಲ್ಲಿ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಇದನ್ನು ಡಿಲೀಟ್ ಮಾಡಿಬಿಡೋಣ. 3ನೇ ಮೇನಲ್ಲಿ ಮತ್ತೆ 6 ಪ್ರಶ್ನೆ, 3 ಅಂಕದ ಇಲ್ಲ, 3ನೇ ಪ್ರಶ್ನೆ 3ನೇದು ಮುಗೀತು. ಈಗ 4ನೇ ಮೇನಲ್ಲಿ 3 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ. ತುಂಬ ಈಸಿ ಇರುತ್ತೆ ಮಕ್ಕಳೇ, ಇದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇಲ್ಲೇನಿದೆ 4ನೇ ಮೇನಲ್ಲಿ 3 ಅಂಕದ ಪ್ರಶ್ನೆಯಲ್ಲಿ, ನಿಮ್ನಲಿಖಿತ್ ಮೇಸೆ ಹಮೇ ಘಟನಾನುಸಾರ ಕ್ರಮ ಸೆ ಲಿಖನಾ ಪಡೇಗ. ಯಾವ ರೀತಿ ಒಂದು ಪಾಠ ತಗೊಳ್ತಾರೆ, ಯೂಶಲಿ 2-3 ನಾವು ಪೇಪರ್ನ ಹಾಕಿದ್ದೀವಿ. ಅದರಲ್ಲಿ ಯಾವುದು ಅಂದರೆ ತಿಮ್ಮಕ್ಕ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ಯಾಸೇಜ್ನೇ ಕೊಡ್ತಾರೆ. 4 ವಾಕ್ಯಗಳನ್ನ ಕೊಡ್ತಾರೆ. ಈ 4 ವಾಕ್ಯ ಏನು ಜಂಬಲ್ ಆಗಿರುತ್ತೆ. ನಾವು ಫಸ್ಟ್ ನೋಡಬೇಕು ಯಾವ ವಾಕ್ಯ ನಡೆದಿದೆ. ಏನು ಇದರಲ್ಲಿ, ತಿಮ್ಮಕ್ಕ का जन्म कक्के नहल्ली गांव में हुआ, उन्होंने बच्चे को गोद लिया, तिम्मक्का ने रास्ते के दोनों ओर पेड़ लगाए, उनका विवाह बिक्कल चिಕ್ಕಯ್ಯ के साथ हुआ ಅಂತ 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಸೆಂಟೆನ್ಸಲ್ಲಿ ಮೊದಲು ಯಾವುದು ಘಟನೆ ನಡೆಯುತ್ತೆ ಆ ಪಾಠದಲ್ಲಿ ಅಂತ ಅಂದಾಗ, ಫಸ್ಟ್ ಅವ್ರ ಜನ್ಮ ತಾನೇ ಆಗೋದು, ಇದು 1. ಇದಾದ ನಂತರ ಹುಟ್ಟಿದ ನಂತರ ಏನಾಗುತ್ತೆ, ಬೇರೆ ಏನು ಘಟನೆ ಇದರಲ್ಲಿಲ್ಲ. ಇದಾದಮೇಲೆ ಅವರು ವಿವಾಹ ಆಗ್ತಾರೆ, ಇದು 2ನೇದಾಗುತ್ತೆ. ಅದಾದ ನಂತರ ಇವರಿಗೇನು ಮಕ್ಕಳಾಗೋದಿಲ್ಲ. ಆಗ ಇವರು ಒಂದು ಮಗುವನ್ನು ದತ್ತು ತಗೊಳ್ತಾರೆ. ಉನ್ಹೋನೆ ಬಚ್ಚೆ ಕೋ ಗೋದ್ ಲಿಯಾ, ಇದು 3ನೇದು. ತಿಮ್ಮಕ್ಕನೇ ರಾಸ್ತೆಗೆ ದೋನೋ ಓರ್ ಪೇಡ್ ಲಗಾಯೆ, ಮಕ್ಕಳಾಗಿಲ್ಲ ಅನ್ನೋ ನೋವಿನಲ್ಲಿ ಅವರು ಯಾಕೆ ಸುಮ್ಮನೆ ಅದೇ ಕೊರಗದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಸಾಲು ಮರಗಳನ್ನ ನೆಡ್ತಾರೆ. ಇದು ಪ್ರತಿ 2 ಪೇಪರಲ್ಲೂ ಇದೆ. ಈ ರೀತಿಯಾಗಿ ಘಟನಾನುಕ್ರಮ ಬರಿಬೇಕು ನೀವು. ಇಲ್ಲಿ ಈ ರೀತಿ ನಂಬರ್ ಆದರೂ ಹಾಕಿ ನೀಟಾಗಿ, ಅಥವಾ ಸೆಂಟೆನ್ಸ್ನ ಬರೆದ್ರೆ ಒಳ್ಳೆಯದು. ಆಗಲಿಲ್ಲ ಟೈಮ್ ಅಂದರೆ ಈ ರೀತಿ ನಂಬರ್ ಹಾಕಿ ಇದಕ್ಕೂ ಅಂಕಗಳನ್ನ ಕೊಡ್ತಾರೆ. ಆದಷ್ಟು ಬರೆಯೋ ಪ್ರಯತ್ನವನ್ನು ಮಾಡಿ. ಇದಾದ ನಂತರ ನಾವು 28ನೇದು ಪದ್ಯ ಭಾಗಕ್ಕೂ ಪೂರ್ಣ ಕೀಜಿಯೆ ಅಂತ ಇದೆ. ಪದ್ಯ ಭಾಗವನ್ನು ನಾವು ನೋಡಬೇಕು ಅಂತಂದಾಗೇನು, ನಾವು 2 ಪದ್ಯಗಳನ್ನ ಕೇಳಿ, ಫೂಲು ಸದಾ ಹಸ್ತೆ ರಹತೆ ಹೇ ಅನ್ನೋದೊಂದು ಪದ್ಯ ಇದೆ. ಅದಾದ ನಂತರ ಸಚ್ ಬೋಲೆ ಸಚ್ ಬಾತ್ ವಿಚಾರೆ ಪ್ರಾರ್ಥನಾ ಪದ್ಯ ಇದೆಯಲ್ಲ, ಅವೆರಡರಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು. 2 ಪದ್ಯನ ನೀವು ಬ್ಯಾಟ್ ಮಾಡ್ಕೊಂಡೋಗಿ, ಇದರಲ್ಲಿ ನಿಮಗೆ ಆಪ್ಷನ್ ಕೊಡದೇ ಇರೋದ್ರಿಂದ 2 ಪದ್ಯಗಳನ್ನ ಕಲ್ತಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಆಪ್ಷನ್ ಇದ್ದರೆ ಅದಲ್ಲ ಇದು ಅಂತೇಳಿ ಯಾವುದಾದ್ರೂ ಒಂದು ಕಲಿಬೋದಿತ್ತು. ಆದರೆ ಇದರಲ್ಲಿ ಆಪ್ಷನ್ ಕೊಡೋದಿಲ್ಲ. ಹಾಗಾಗಿ ಪ್ರಾರ್ಥನಾ ಪದ್ಯ ನೀವು ಫಸ್ಟ್ ಸೆಮ್ಮಿಗೆ ಕಲ್ತಿದ್ದೀರಾ, ಅದನ್ನು ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ಫೂಲ್ ಸದಾ ಹಸ್ತೆ ರಹತೆ ಹೇ ಅನ್ನುವಂತಹ ಕವಿತೆಯನ್ನು ಕಲ್ತ್ಕೊಂಡೋಗಿ. ನೋಡಿ, ಇದರಲ್ಲಿ ಸಚ್ ಬೋಲೆ ಸಚ್ ಬಾತ್ ವಿಚಾರೆ ಭಲೆ ಕಾಮ್ ಪರ್ ಜೀವನ ವಾರೆ ಮಿಲ್ಕರ್ ರಹೆ ನಿಯಮ ಅಪನಾಯೆ ಬೀತಿ ಬಾತೋಂ ಕೋ ಬಿಸರಾಯೆ. ಇದು ಬಹಳ ಸಿಂಪಲ್ ಪದ್ಯ. ಈ ಪದ್ಯವನ್ನು ನೀವು ಬರೆಯೋದನ್ನು ಕಲಿತ್ರೆ ಇದಕ್ಕೆ 4 ಅಂಕಗಳು ಸಿಗುತ್ತೆ. ಇದಾದ ನಂತರ ನಾವು ನೆಕ್ಸ್ಟ್ ಪ್ರಶ್ನೆ ನೋಡಬೇಕು ಅಂತಂದರೆ, ಪದ್ಯ ಭಾಗ 28 ಮುಗಿದ ತಕ್ಷಣ ಒಂದು ದೋಹೆ ಕೊಡ್ತಾರೆ. ರಹೀಮ್ ಕೆ ದೋಹೆ ಇದೆ ನಿಮಗೆ. ಆ ದೋಹೆಯಲ್ಲಿ
ಒಂದು सांच बराबर तप नहीं झूठ बराबर पाप जाके हृदय सांच है ताके हृदय आप ಅಂತ ಇದೆ. ಈ ಒಂದು ಪದ್ಯದ ಭಾವಾರ್ಥವನ್ನು ನೋಡ್ತಾ ಹೋದ್ರೆ ನಾವು ಕೇವಲ 2-3 ಸೆಂಟೆನ್ಸ್ ಬರೆದ್ರೆ ಸಾಕು. ತುಂಬಾ ಸಿಂಪಲ್ ಆಗಿ ಬರೀರಿ. ನೀವು 8th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ನಿಮಗೆ ಅಂಕಗಳು ಕೊಡ್ತಾರೆ, ಆದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. सांच बराबर तप नहीं ಅಂದ್ರೆ सांच ಅಂದ್ರೆ ಸತ್ಯ. ಇಲ್ಲಿ ಕಬೀರ್ ನಿಮ್ಗೆ ರಹೀಮ್ ಅನ್ನಲ್ಲ, ಕಬೀರ್ದಾಸ್ ಅವ್ರದ್ದು. कबीरदास जी कहते हैं कि सत्य के बराबर कोई तप नहीं है. ನಾವು ಸತ್ಯ ಹೇಳೋದೇ ತಪ್ಪ, ಅದಕ್ಕೆ ತಪಸ್ ಮಾಡಬೇಕಾಗಿಲ್ಲ. ನಾವು ಸತ್ಯ ಹೇಳಿದ್ರೆ ಅದು ತಪಸ್ಸಿಗೆ ಸಮನಾಗಿರುತ್ತೆ. ಅದೇ ರೀತಿ ಝೂಟ್ ಬರಾಬರ್ ಪಾಪ್, ಯಾರು ಇಲ್ಲ ಸುಳ್ಳು ಹೇಳ್ತಾ ಇರ್ತಾರೋ ಅದು ಮಹಾಪಾಪ. ನಾವು ಎಷ್ಟು ಸುಳ್ಳನ್ನು ಹೇಳ್ತಾ ಹೋಗ್ತೀವೋ ನಮ್ಮ ಜೀವನದಲ್ಲಿ ನಮ್ಮ ಪಾಪದ ಕೂಡ ತುಂಬ್ತಾ ಹೋಗುತ್ತೆ. ಅದಕ್ಕೆ ಕಬೀರ್ದಾಸ್ ಅವರು ಹೇಳ್ತಾ ಇದ್ದಾರೆ, ಸತ್ಯಕ್ಕೆ ಸಮನಾದಂತಹ ತಪಸ್ಸು ಇನ್ನೊಂದಿಲ್ಲ. ಹಾಗೆ ಯಾರ್ಯಾರು ಸುಳ್ಳು ಹೇಳ್ತಾರೋ ಅದಕ್ಕೆ ಸಮನಾದಂತಹ ಪಾಪ ಇನ್ನೊಂದಿಲ್ಲ. ನಮ್ಮ ಹೃದಯದಲ್ಲಿ ಭಗವಂತ ನಿಲ್ಬೇಕಾದ್ರೆ ಜಿಸ್ಕೆ ಹೃದಯ ಮೇ ಸತ್ಯ ಹೈ, ಜಿಸ್ಕೆ ಹೃದಯ ಮೇ ಸತ್ಯ ಹೋತಾ ಹೈ वहाँ उस हृदय में भगवान बसे रहते हैं, यानी उसके हृदय में भगवान ही रहता है. इसलिए हमें हमेशा सत्य बोलना चाहिए. क्योंकि हमारे हृदय में भगवान बसना है तो हमें क्या करना चाहिए? सत्य बोलना चाहिए. हम ये पूरे जो होते हैं ये है भावार्थ. इसके लिए आप 3 से 4 वाक्य लिख सकते हैं. देखिए, कबीरदास जी कहते हैं कि सत्य के बराबर कोई तप नहीं है और झूठ के बराबर कोई पाप. जिसके हृदय में सत्य होता है उसके हृदय में आप यानी भगवान बसे रहते हैं. ಇದಿಷ್ಟು 29ನೇ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರ ಆಯಿತು. ಇದಾದ್ಮೇಲೆ 30ನೇ ನೋಡ್ತಾ ಹೋಗೋಣ. 30ನೇ ಪ್ರಶ್ನೆ ಬಂದು 4 ಅಂಕದ ಪ್ರಶ್ನೆ. ಇದರಲ್ಲಿ ಒಂದು ಅನ್ಸಿನ್ ಪ್ಯಾಸೇಜ್ ಕೊಟ್ಟಿರ್ತಾರೆ. ನಮ್ಮ ಪಾಠಕ್ಕೆ ಸಂಬಂಧಪಡದೇ ಇರುವಂತಹ ಒಂದು ಪ್ಯಾಸೇಜ್ ಅನ್ನ ಕೊಡ್ತಾರೆ. ಆ ಪ್ಯಾಸೇಜ್ ಅಲ್ಲಿ ನಾವು ಫಸ್ಟ್ ಇದನ್ನ ಓದ್ಕೊಂಡು ಅರ್ಥ ಮಾಡ್ಕೋಬೇಕು. ನಾವೇನು ಅನ್ಕೊಂಡ್ಬಿಡ್ತೀವಿ, ಮೊದಲನೇ ಲೈನ್ ಏನಿದೆ, ಈ ಮೊದಲನೇ ಲೈನು ಮೊದಲನೇ ಕ್ವಶನ್ಗೆ, ಎರಡನೇ ಲೈನ್ ಎರಡನೇ ಕ್ವಶನ್ಗೆ. ಇದು ತಪ್ಪು. ಫಸ್ಟ್ ಒಂದು ಪ್ಯಾಸೇಜ್ ಓದ್ಕೊಳ್ಳಿ. ಹಾಗಾಗಿ ಆ ಪ್ಯಾಸೇಜ್ನ ಅರ್ಥ ಮಾಡ್ಕೊಂಡ ನಂತರ ಮೊದಲನೇ ಪ್ರಶ್ನೆ ನೋಡೋಣ. ಚರಿತ್ರವಾನ್ ಕಾ ಅರ್ಥ ಕ್ಯಾ ಹೈ ಅಂತ ಇದೆ. ಇಲ್ಲಿ ಚರಿತ್ರಕ ಅರ್ಥ ಇದೆ. ನೀವು ಇದನ್ನ ಬರೆದ್ರೆ ತಪ್ಪಾಗುತ್ತೆ ಮಕ್ಕಳೇ. ನೀವೇನು ಮಾಡಬೇಕು, ಇದು ಅಲ್ಲ ಇದಕ್ಕೆ ಆನ್ಸರು. ಹಾಗಾಗಿ ಚರಿತ್ರವಾನ್ ಕಾ ಅರ್ಥ ಹೋತಾ ಹೈ ಇಲ್ಲಿದೆ ನೋಡಿ. ಅದಕ್ಕೆ ಫಸ್ಟ್ ಪ್ಯಾಸೇಜ್ ಚೆನ್ನಾಗಿ ಓದ್ಕೋಬೇಕು. ಮೊದಲನೇ ವಾಕ್ಯ ಮೊದಲನೇದಕ್ಕೆ, ಇದು ಬ್ಲೈಂಡ್ ಮೆಥಡ್, ಆ ರೀತಿ ಬರೋದಿಲ್ಲ. ಚರಿತ್ರವಾನ್ ಕಾ ಅರ್ಥ ಕ್ಯಾ ಹೈ ಅಂತ ಅಂದರೆ ಇದಿಷ್ಟು ಆನ್ಸರ್. ಮೊದಲನೇದಕ್ಕೆ ಏನು ಬರುತ್ತೆ, ಚರಿತ್ರವಾನ್ ಕಾ ಅರ್ಥ ಹೋತಾ ಹೈ ईमानदार, सच्चा, दयावान, कर्मठ, सात्विक और कपटहीन व्यक्ति. इसे हम क्या करते हैं, कहते हैं चरित्रवान. अर्थ क्या है ಅಂದರೆ ಇಷ್ಟು ಬರಬೇಕು. किसमें अपार बल है, किसमें अपार बल होता है, सच्चारित्र में. ಇಷ್ಟೇ ಬರೆದು ಸಾಕು ನೀವು. ಸಚ್ಚಾರಿತ್ರ ಮೇ ಅಪಾರ ಬಲ್ ಹೋತಾ ಹೈ. ಯಾರು ಒಳ್ಳೆಯ ಚಾರಿತ್ರ್ಯವನ್ನು ಹೊಂದಿರ್ತಾನೋ ಇವನಲ್ಲಿ ಏನಾಗಿರುತ್ತೆ, ಅಪಾರ ಬಲ ಅಂದರೆ ಭಾಳ ಶಕ್ತಿ ಇರುತ್ತೆ ಅಂತ ಹೇಳಿ ಅರ್ಥ. ಇದಾದ ನಂತರ ಮೂರನೇದು, ಚರಿತ್ರವಾನ್ ಕಿಸ್ ಕಾಮ್ ಕೆ ಲಿಯೆ ಸದೈವ್ ತತ್ಪರ रहता है. ಅವನು ಯಾವುದಕ್ಕೆ ತತ್ಪರನಾಗಿರ್ತಾನೆ, ಯಾವಾಗಲೂ ರೆಡಿ ಆಗಿರ್ತಾನೆ ಅಂತಂದರೆ ದೇಶ್ ಕಿ ಭಲಾಯಿ ಕೆ ಲಿಯೆ. ಇದಿಷ್ಟು ಬರೆದ್ರು ಒಳ್ಳೆಯದು. ಚರಿತ್ರವಾನ್ ಹೋತೆ हैं अपने चरित्र बल से खुद की खुशी की नहीं अपितु पूरे देश की भलाई के लिए सदैव तत्पर रहता है. ನಿಮಗೆ ಇಷ್ಟ ಆಗಲಿಲ್ಲ ಟೈಮ್ ಅಂದರೆ ಇಷ್ಟು ಸಾಕು. जो चरित्रवान होता है वो देश की भलाई के लिए तत्पर होता है. ಇಷ್ಟು ಬರೆದ್ರು ಸಾಕು. ಅದಾದ ನಂತರ ಕೊನೆಯ ಪ್ರಶ್ನೆ, ಅಚ್ಚೆ ಚರಿತ್ರ ವಾಲೆ ವ್ಯಕ್ತಿ ಕೋ ಕ್ಯಾ कहते हैं. ಏನು ಹೇಳ್ತಾರೆ ಅಂತ ಅಂದರೆ ಇಲ್ಲಿದೆ ನೋಡಿ, ಈ ವಾಕ್ಯ ಬರೀಬೇಕು. ಅಚ್ಚೆ ಚರಿತ್ರ ವಾಲೆ ವ್ಯಕ್ತಿ ಕೋ ಚರಿತ್ರವಾನ್ कहते हैं. ಇದು ಸರಿಯಾದ ಉತ್ತರ ಆಗಿರುತ್ತೆ. ನೀವು ಹಂಗಾಗಿ ಮೊದಲನೇ ವಾಕ್ಯ ಒಂದನೇದಕ್ಕೆ, ಎರಡನೇ ವಾಕ್ಯ ಎರಡನೇದಕ್ಕೆ ಅಂತ ಬರೆದ್ಬಿಟ್ರೆ ತಪ್ಪಾಗುತ್ತೆ. ಇದನ್ನು ABCD ಅಂತ ಕೊಡಿ. ಈ ರೀತಿಯಾಗಿ ಇದನ್ನೇನು ಮಾಡಬೇಕು, ಉತ್ತರ ಇಲ್ಲೇ ಇರುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಟು ಬರಬೇಡಿ. ಭಾಳ ಈಸಿಯಾಗಿ ತಗೊಳ್ಳೋ ಅಂಥದ್ದು ಏನಪ್ಪ ಅಂತಂದರೆ ಇದರಲ್ಲೇ ಮಾರ್ಕ್ಸು. ಇದನ್ನು ಜಸ್ಟ್ ಸ್ವಲ್ಪ ಓದ್ಬಿಟ್ಟು ನೀವು ಮಾಡ್ತಾ ಹೋದ್ರೆ ಏನಾಗುತ್ತಪ್ಪ ಅಂದರೆ ಉತ್ತರನ ಬರಿಬೋದು.
ಈಗ 31ನೇ ಕೊನೆಯ ಪ್ರಶ್ನೆ ಏನು, ಕಿಸಿ ಕಾರಣ ಬತಾತೆ ಹುವೆ 2 ದಿನ ಕಿ छुट्टी मांगते हुए 3 ದಿನ ಕೊಡ್ತಾರೆ ಯೂಶಲಿ 2 ದಿನ ಇದೊಂಚೂರು ಗಮನ ಕೊಡಿ ಎಷ್ಟು ದಿನ ಅನ್ನೋದು. ಯಾವುದೇ ಹೆಸರು ಕೇಳಿಲ್ಲ ಏನಿಲ್ಲ. ಯಾರಿಗೆ ಬರೀರಿ ಅಂತ ಹೇಳಿದರೆ ಕಕ್ಷಾಧ್ಯಾಪಕ. ಯಾರಿಗೆ ಬರಿಬೇಕು? ಕಕ್ಷಾಧ್ಯಾಪಕಿಗೆ ಬರಿಬೇಕಾಗಿರೋದ್ರಿಂದ ಚುಟ್ಟಿ ಪತ್ರ ನೀವು 8ನೇ ಕ್ಲಾಸಿಂದ ಕಲಿತ್ರೆ 10ನೇ ಕ್ಲಾಸ್ ತನಕ ಇದು 5 ಅಂಕ ನಿಮ್ಮ ಜೇಬಲ್ಲಿ ಇದ್ದಂಗಿರುತ್ತೆ. ಇದನ್ನು ನೋಡ್ತಾ ಹೋಗ್ಬೇಕು ಅಂತಂದರೆ ನಾವು ಚುಟ್ಟಿ ಪತ್ರ ಅನ್ನೋ ಫಸ್ಟ್ ಬರಿಬೇಕಾದ್ರೆ ಏನಿರಬೇಕು? ಡೇಟ್ ಇರಬೇಕು. ನಿಮಗೆ ಹಿಂದಿಯಲ್ಲಿ ಬರೆಯೋಕ್ಕೆ ಬರಲಿಲ್ಲ ಅಂತಂದರೆ ಏನು ಮಾಡಿ, ಇಂಗ್ಲೀಷಾಗಿ ಬರೀರಿ. ಇಂಗ್ಲೀಷ್ ಲೆಟ್ರಲ್ಲಿ ಅದರಲ್ಲಿ ಫಸ್ಟ್ ಯಾರು ಬರೀತಾರೆ ಅಂತ ಇರಬೇಕು. ಯಾರು ಬರೀತಾರೆ ಅಂತ ಅನ್ಬೇಕಾದ್ರೆ ಏನು ಮಾಡಬೇಕು ನಾವು? ಫಸ್ಟು ನಾವು ವಿದ್ಯಾರ್ಥಿಗಳು ಬರಿತೀವಿ. ಹಾಗಾಗಿ ವಿದ್ಯಾರ್ಥಿಗಳು ಬರಿಬೇಕಾದ್ರೆ ಫಸ್ಟ್ ನಮ್ಮ ಅಡ್ರೆಸ್ ಇರಬೇಕು. ಅವ್ರಿಗೆ ಏನಂತ ಹೇಳ್ತೀವಿ? ಪ್ರೇಷಕ್ ಅಂತೀವಿ. ಪ್ರೇಷಕ್ ನಿಮ್ಮ ಹೆಸರು ಬರೆದ್ರೆ ಬರೀರಿ, ಇಲ್ಲ ಅಂತಂದರೆ ಆಬಾಕ XYZ ಅಂತ ಬರೆದ್ರೆ ಒಳ್ಳೆಯದು. ಅದಾದಮೇಲೆ ಇದು ನಾನು 10ನೇ ಕ್ಲಾಸಿಗೆ ಮಾಡಿರೋಂಥ ಪೇಪರು, ಆದ್ದರಿಂದ ಇದನ್ನು ನೋಡಿ 8वीं कक्षा ಅಂತ ಬರೀರಿ. 8वीं कक्षा के छात्र हैं आप लोग. 8वीं कक्षा सरकारी प्रौढ़शाला चित्रदुर्ग या हासन. आप हासन लिखिए क्योंकि इसमें कोई वर्तनी ज़्यादा नहीं होती. हासन सिंपल हाकी मात्रा, और ये हासन में कोई यादाद्र वत्ताक्षर संयुक्त अक्षर कोई भी नहीं होता. हासन लिखिए. जो आप जिस स्कूल में पढ़ते हैं वही लिखना तो ज़रूरी नहीं है, जो भी हो गांव का नाम लिखना है. ಅದಾದ ನಂತರ ಸೇವಾ ಮೇ ಯಾರಿಗೆ ಹೆಸ್ರಿಗೆ ಬರಿತಾ ಇದ್ದೀರಾ ಅಂತ ನೋಡಿ. ಯಾರ ಹೆಸ್ರಿಗೆ ಬರಿತೀರಾ? ಸೇವಾ ಮೇ ಬರಿಬೇಕು. ಕಕ್ಷಾಧ್ಯಾಪಕ ಅಂತ ಇದ್ದರೆ ಕಕ್ಷಾಧ್ಯಾಪಕಿಗೆ ಬರೀರಿ, ನಿಮಗೆ ಕೊಟ್ಟಿರೋದೇ. ಇಲ್ಲ ಪ್ರಧಾನಾಧ್ಯಾಪಕ ಅಂತ ಇದ್ದರೆ ಪ್ರಧಾನಾಧ್ಯಾಪಕ. ನೀವು ಯಾವ ಶಾಲೆ ಬರೆದಿರ್ತೀರೋ, ನೀವು ಪ್ರೈವೇಟ್ ಶಾಲೆ ಹೆಸರು ಬರೆದ್ರೆ ಇಲ್ಲೂ ಸಹ ಅದೇ ಶಾಲೆ ಹೆಸರು ಬರಿಬೇಕು. ನಿಮ್ಮ ಅಡ್ರೆಸ್ಸಲ್ಲಿ ಒಂದು ಶಾಲೆ ಹೆಸರು, ಅಧ್ಯಾಪಕರ ಹೆಸರಲ್ಲಿ ಬೇರೆ ಹೆಸರು ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ನೀವು ಅದೇ ಶಾಲೆ ಹೆಸರನ್ನ ಬರಿಬೇಕು. ಯಾವ ಹಾಸನ್ ಅಂತ ಬರೆದ್ರೆ ಹಾಸನ್ ಬರೀರಿ, ಚಿತ್ರದುರ್ಗ ಬರೆದ್ರೆ ಚಿತ್ರದುರ್ಗ ಬರೀರಿ. ಇದು ಫ್ರಮ್ ಅಡ್ರೆಸ್ ಮತ್ತು ಟು ಅಡ್ರೆಸ್ ಆಯಿತು. ಇದಾದ ನಂತರ ಇವೆರಡಕ್ಕೂ ಎಷ್ಟಿರುತ್ತೆ ಅಂಕಗಳು? ಇವೆರಡಕ್ಕೂ ಅಂಕಗಳು ಒಂದೊಂದಿರುತ್ತೆ. ಇದಾದಮೇಲೆ ಸಂಬೋಧನೆ ಬರಿಬೇಕು. ಸಂಬೋಧನೆ ಬರಿಬೇಕು ಅಂತಂದರೆ ನಾವು ಫಸ್ಟ್ ಮಾನ್ಯ ಮಹೋದಯ ಅಂತೇಳಿ ಬರಿಬೇಕು. ಅದರಲ್ಲಿ ಇದು ಬರೀಲಿಲ್ಲ ಅಂತಂದರೆ ನಿಮಗೆ ಅರ್ಧ ಅಂಕ ಸಿಗೋದಿಲ್ಲ. ಮೇಯ್ನಾಗಿ ಸಂಬೋಧನೆ ಬರಿಬೇಕು. ಇದಾದ ನಂತರ ವಿಷಯನ ಸೆಂಟ್ರಲ್ ಬರೀರಿ. ಸೆಂಟ್ರಲ್ ಬರೆದಾಗ ಚುಟ್ಟಿಕೆಲಿಯೇ ಪ್ರಾರ್ಥನಾ ಪತ್ರ ನೋಡಿ, ನಾನು ಭಾಳ ಸಿಂಪಲ್ಲಾಗಿ 2-3 ವಾಕ್ಯದಲ್ಲಿ ಬರೆದಿದ್ದೀನಿ. ಇದರಲ್ಲಿ ಏನು ಅಂತಂದರೆ ಬಾಡಿ ಆಫ್ ದ ಲೆಟ್ರ್ ಪತ್ರಿಕಾ ಕಲೆಯವರ್ ಅಂತ ಹೇಳ್ತೀವಿ. ಪತ್ರಿಕಾ ಕಲೆಯವರಲ್ಲಿ ಉಪಯುಕ್ತ ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಹೇಳ್ತೀವಲ್ಲ, ಆ ರೀತಿ ಉಪಯುಕ್ತ ವಿಷಯಕ್ಕೆ ಅನುಸಾರ ಮುಜೆ 3 दिन से बुखार है, सर्दी बुखार है. 3 ದಿನದಿಂದ ನನಗೆ ಜ್ವರ ಇದೆ, 3-4 ದಿನದಿಂದ. ಆದ್ದರಿಂದ ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಶಾಲೆಗೆ. ಇಸ್ಲಿಯೇ ಮೈ ಪಾಠಶಾಲಾ ಆ ನಹಿ ಸಕ್ತಾ ಅಥವಾ ಸಕ್ತಿ ಅಂತನಾದರೂ ಬರೀರಿ. ಹುಡುಗಿಯಾಗಿರೋ ಸಕ್ತಿ ಏನಾದರೂ ಬರೀರಿ. ನೀವು ಹುಡುಗನ ಹುಡುಗಿ ಅಂತ ಗೊತ್ತಾಗೋದಿಲ್ಲ. ಒಟ್ಟೇನಪ್ಪ ಅಂದರೆ ಮೇಲೆ ಹುಡುಗನ ಹೆಸರು ಹಾಕಿದರೆ ಇಲ್ಲಿ ಹುಡುಗನ ಸಕ್ತಾ ಬರೀರಿ, ಹುಡುಗಿ ಹೆಸರು ಹಾಕಿದರೆ ಸಕ್ತಿ ಬರೀರಿ. ಇದಾದ ನಂತರ ಆಫ್ ಮುಜೆ 2 ದಿನಕ್ಕೆ ನಿಮಗೆ ಕೇಳಿರೋದು 2 ದಿನದ ರಜೆ ಕೋರಿ. ಹಾಗಾಗಿ 2 दिन की छुट्टी देने की कृपा करें, कृपा कीजिए. ಇದಿಷ್ಟೇ ಬರೀರಿ. ನೀವೇನು 5 ಲೈನ್ ಬರೆದ್ರು ಕೊಡೋದು ನಿಮಗೆ 1.5 ಅಂಕ ಅಷ್ಟೇ ಮಾತ್ರ ಕೊಡೋದು. ಹಾಗಾಗಿ ಇಲ್ಲಿಗೆ ಜಾಸ್ತಿ ಇದು ಮಾಡಬೇಡಿ. ಎಷ್ಟು ನೀವು ಜಾಸ್ತಿ ವಾಕ್ಯಗಳನ್ನ ಬರಿತಾ ಹೋಗ್ತಿರೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಷ್ಟೇ ಆಗ್ತಾ ಹೋಗುತ್ತೆ. 3 ವಾಕ್ಯ ಬರೆದ್ರೆ ಸಾಕು, 1.5 ಅಂಕಗಳನ್ನ ನೀಡ್ತಾರೆ. ಅದಾದಮೇಲೆ ಧನ್ಯವಾದ ಬರೀರಿ, ಇಲ್ಲಾದರೂ ಬರೀರಿ ಅಥವಾ ಇಲ್ಲಾದರೂ ಬರೀರಿ. ಒಂದೇ ಕಡೆ ಬರೆಯೋದು ಇದೆ, ಎಲ್ಲಿ ಬರೆದು ನಿಮಗೆ ಅಂಕಗಳನ್ನ ಕೊಡ್ತಾರೆ. ಇದಾದ ನಂತರ ಅಪ್ಕ ಆಜ್ಞಾಕಾರಿ ಛಾತ್ರ ಅಂದರೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಬರಿಬೇಕು. ಅದಾದ ನಂತರ ನೀವೇನು ಮಾಡಬೇಕು? ನೆಕ್ಸ್ಟು ಆಜ್ಞಾಕಾರಿ ಛಾತ್ರ ಬರೆದ್ಬಿಟ್ರೆ ಸ್ಥಾನ, ನೀವು ಹಾಸನ್ ಬರ್ದಿರ ಹಾಸನ್ ಬರೀರಿ. ದಿನಾಂಕನ ಮುಂಚಿದ ದಿನಕ್ಕಾದರೂ ಕೊಡಿ, ಇಲ್ಲ ಅವತ್ತೇ ಯಾರೋ ಪೇರೆಂಟ್ಸ್ ಕೈಯಲ್ಲಿ ಕೊಟ್ಟರು ಅದೆಲ್ಲ ನೋಡೋದಿಲ್ಲ. ನಿಮಗೇನಪ್ಪ ಅಂದರೆ ಸ್ಟೆಪ್ಸ್ ಮುಖ್ಯ. ಒಂದು ಪತ್ರವನ್ನು ಬರಿಬೇಕಾದ್ರೆ ಫಸ್ಟು ಫ್ರಮ್ ಅಡ್ರೆಸ್, ನೆಕ್ಸ್ಟು ಟು ಅಡ್ರೆಸ್ ಇರಬೇಕು, ಸಂಬೋಧನೆ ಇರಬೇಕು, ಚುಟ್ಟಿ ಪತ್ರ ಇರೋದ್ರಿಂದ ವಿಷಯ ಇರಬೇಕು, ಪತ್ರಿಕಾ ಕಲೆಯವರ್ ಬಾಡಿ ಆಫ್ ದ ಲೆಟರ್ ಇರಬೇಕು, ಪತ್ರದ ಕನ್ಕ್ಲೂಷನ್. ಅದಾದ ನಂತರ ಕೊನೆಯ ವಾಕ್ಯ ಯಾವುದು ಅಂತಂದರೆ ಆಪ್ಕ ಆಜ್ಞಾಕಾರಿ ಛಾತ್ರ ಅಂತ ಇರಬೇಕು. ಇದಿಷ್ಟು ಬರೆದು ನಿಮಗೆ 5 ಅಂಕಗಳೇನಾಗುತ್ತೆ ಬಹಳ ಈಸಿಯಾಗಿ ಲಭಿಸುತ್ತೆ. ಹಾಗೆ ಈ ಚುಟ್ಟಿ ಪತ್ರಕ್ಕೆ ಅಂಕಭಾರ ಯಾವ ರೀತಿ ಹಾಕ್ತಾರೆ ಅಂತ ಅಂದರೆ ನೋಡಿ, ಇದರಲ್ಲಿ ನಾವು ಅಂದ್ಕೊಂಡಿರ್ಬೋದು
ಏನು, ಓ ಇದಕ್ಕೆ ಒಂದೊಂದು ಮಾರ್ಕ್ಸ್ ಕೊಡ್ತಾರಂತ, ಹಾಫ್ ಮಾರ್ಕ್ಸ್ ಇರುತ್ತೆ. ಈಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಬಟ್ ಭಾಳಷ್ಟು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಇದಕ್ಕೆ ಅರ್ಧ ಅಂಕ, 2 ಅಡ್ರೆಸ್ಗೆ ಅರ್ಧ ಅಂಕ, ಇದಕ್ಕೆ ಅರ್ಧ, ಅಥವಾ 3ರಿಂದ 1 ಕೊಡ್ಬೋದು, ಅಥವಾ ಈ ವಿಷಯಿಗೆ ಸೇರಿ 2 ಅಂಕ, ಒಟ್ಟು ಇದಿಷ್ಟಕ್ಕೆ 2 ಅಂಕ. ಇದಾದಮೇಲೆ ಇದಕ್ಕೆ 1.5 ಕೊಡ್ತಾರೆ, ಇಲ್ಲ 2 ಕೊಡ್ಬೋದು. ಆದರೆ ಮಾತ್ರ ನಾವು ಬಾಡಿ ಆಫ್ ದ ಲೆಟ್ರ್ ಜಾಸ್ತಿ ಬರೆದ ತಕ್ಷಣ ನಿಮಗೆ 3 ಅಂಕ ಕೊಡೋದಿಲ್ಲ. ಅದೇ ರೀತಿ ಸ್ಥಾನ ಅಥವಾ ದಿನಾಂಕಿಗೆ आपका ಆಜ್ಞಾಕಾರಿ ಛಾತ್ರಿಗೆ ಏನಾಗುತ್ತೆ, ಹಾಫ್ ಅಂಕ ಹಾಕಿ ಈ ರೀತಿಯಾಗಿ ಅಂಕ ಭಾರ ಅಂದರೆ ಈ ರೀತಿಯಾಗಿ ವಿಂಗಡಣೆಯನ್ನು ಮಾಡಿರ್ತಾರೆ. ಈಗ ನಾವು ಇಲ್ಲಿಯವರೆಗೆ ಏನು ಮಾಡ್ತಾ ಹೋದ್ವಿ, ಎಲ್ಲ ಪ್ರತಿಯೊಂದು ಪ್ರಶ್ನೆಯ ವಿಶ್ಲೇಷಣೆಯನ್ನು ಮಾಡಿದ್ವಿ. 31 ಪ್ರಶ್ನೆಗೆ ಇವೇನು ಮಾಡಿದ್ವಿ, ಮುಗಿದು ಹೋಯಿತು. ಈಗ ಇದನ್ನು ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಅದೇ ರೀತಿ ಇನ್ನೂ ಮುಂದಿನ, ಈಗ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇದರಿಂದ ನಿಮಗೆ ಬಹಳ ಅನುಕೂಲ ಆಗುತ್ತೆ ಅಂತ ತಿಳಿತಾ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನಾವು ಮುಗಿಸೋಣ. ಧನ್ಯವಾದಗಳು.